call is now being recorded. Hi students. So today we are discussing about session 4 of unit 1, statistical data collection and its types. Okay. So in the previous session what we have discussed is how to send the Google form. First experimentally 25 questions ಅನ್ನು ಫ್ರೇಮ್ ಮಾಡಲಿಕ್ಕೆ ಹೇಳಿದ್ವಿ. ಸೆಕೆಂಡ್ ಎಕ್ಸ್ಪೆರಿಮೆಂಟಲ್ಲಿ ಆ ಕ್ವಶನ್ಸ್ ಗಳನ್ನ ಗೂಗಲ್ ಫಾರ್ಮ್ ಅಲ್ಲಿ ಹೇಗೆ ಹಾಕಬೇಕು ಅನ್ನೋದನ್ನ ನಾವು ಹೇಳಿದ್ವಿ. ಅಂಡ್ ಇನ್ ದ ಥರ್ಡ್ ಸೆಷನ್, ಥರ್ಡ್ ಎಕ್ಸ್ಪೆರಿಮೆಂಟ್ ಅಲ್ಲಿ ವಿ ಆರ್ ಡಿಸ್ಕಸ್ಡ್ ಅಬೌಟ್ ಆ ಒಂದು ಗೂಗಲ್ ಫಾರ್ಮ್ ಅನ್ನ ಹೇಗೆ ಬೇರೆಯವ್ರಿಗೆ ಶೇರ್ ಮಾಡಬೇಕು ಮತ್ತೆ ಹೇಗೆ ರೆಸ್ಪಾನ್ಸಸ್ ಅನ್ನ ಕಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಂಡ್ ವಿ ಹ್ಯಾವ್ ಗಿವನ್ ಅಸೈನ್ಮೆಂಟ್ ಫಾರ್ ದಟ್ ಒನ್ ಆಲ್ಸೋ. ಸೊ ಹೋಪ್ ಎವ್ರಿ ಒನ್ ಹ್ಯಾಸ್ ಕಲೆಕ್ಟೆಡ್ ದ ರೆಸ್ಪಾನ್ಸಸ್. ಎಲ್ಲರೂ ರೆಸ್ಪಾನ್ಸ್ ಕಲೆಕ್ಟ್ ಮಾಡಿದೀರಾ ಅನ್ಕೊಳ್ತೀನಿ. ಸೊ ಇನ್ ದಿಸ್ ಸೆಷನ್ ನಾವು ಇದನ್ನ ಲಾಸ್ಟ್ ಸೆಷನ್ ಅಲ್ಲಿ ಇವನ್ ನೋಡಿದ್ವಿ, ಹೌ ಟು ಸೇವ್ ದಟ್ ಒನ್ ಇನ್ ಎ ಗೂಗಲ್ ಶೀಟ್ಸ್. ಗೂಗಲ್ ಶೀಟ್ಸ್ ಅಲ್ಲಿ ಯಾವ ತರ ಸೇವ್ ಮಾಡಬೇಕು, ದೆನ್ ಹೌ ಕ್ಯಾನ್ ವಿ ಸಿ ದ ಡೇಟಾಸ್, ಏನೇನ್ ಡೇಟಾ ಬಂದಿದೆ ಎಲ್ಲದನ್ನು ಹೇಗೆ ನೋಡಬೇಕು, ಪ್ರತಿಯೊಂದನ್ನು ಕೂಡ ಡಿಸ್ಕಸ್ ಮಾಡಿದ್ದೀವಿ. ಸೊ ಇನ್ ದಿಸ್ ಸೆಷನ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇಸ್ ಡೇಟಾ ಕ್ಲೀನಿಂಗ್. ಆ ಒಂದು ಥರ್ಡ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಡೇಟಾ ಏನ್ ಕಲೆಕ್ಟ್ ಮಾಡಿ ಗೂಗಲ್ ಶೀಟ್ಸ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀರಾ, ಆ ಒಂದು ಡೇಟಾವನ್ನ ಹೇಗೆ ಕ್ಲೀನ್ ಮಾಡಬೇಕು ಅದ್ರ ಬಗ್ಗೆ ನಾವು ಇವತ್ತಿನ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹೌ ಟು ಡೂ ಡೇಟಾ ಕ್ಲೀನಿಂಗ್, ದೆನ್ ವಾಟ್ ಆರ್ ದ ಡಿಫರೆಂಟ್ ಟಾಸ್ಕ್ಸ್ ಆಫ್ ಡೇಟಾ ಕ್ಲೀನಿಂಗ್, ದೆನ್ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಡೇಟಾ ಕ್ಲೀನಿಂಗ್. ಡೇಟಾ ಕ್ಲೀನಿಂಗ್ ಮಾಡೋದ್ರಿಂದ ಏನ್ ಬೆನಿಫಿಟ್ಸ್ ಇದೆ, ದೆನ್ ಆ ಒಂದು ಈ ಡಾಟಾ ಕ್ಲೀನಿಂಗ್ ಗೆ ರಿಲೇಟೆಡ್ ಆಗಿ ವಿ ಹ್ಯಾವ್ ಒನ್ ಎಕ್ಸ್ಪೆರಿಮೆಂಟ್ ಟು ರಿಮೂವ್ ಅನ್ವಾಂಟೆಡ್ ಅಬ್ಸರ್ವೇಷನ್ಸ್ ಫ್ರಮ್ ದ ಡೇಟಾ ಸೆಟ್ಸ್ ಪ್ರೊವೈಡೆಡ್. ನಮ್ಮ ಒಂದು ಸ್ಪ್ರೆಡ್ ಶೀಟ್ ಅಲ್ಲಿ ಏನ್ ಡೇಟಾ ಸೆಟ್ ಇದೆ ಅದರಲ್ಲಿ ಅನ್ವಾಂಟೆಡ್ ಅಬ್ಸರ್ವೇಷನ್ಸ್ ಗಳನ್ನ ರಿಮೂವ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ. ಇನ್ಕ್ಲೂಡಿಂಗ್ ಡೂಪ್ಲಿಕೇಟ್ ಅಬ್ಸರ್ವೇಷನ್ಸ್ ಅಥವಾ ಇರ್ರಿಲೆವೆಂಟ್ ಅಬ್ಸರ್ವೇಷನ್ಸ್ ಅನ್ನ ಹೇಗೆ ತೆಗೆಯೋದು ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಓಕೆ, ಸೊ ಫಾರ್ ದಟ್ ಫಸ್ಟ್ ವಿ ಹ್ಯಾವ್ ಟು ನೋ ವಾಟ್ ಇಸ್ ಡೇಟಾ ಕ್ಲೀನಿಂಗ್. ಡೇಟಾ ಕ್ಲೀನಿಂಗ್ ಅಂದ್ರೆ ಏನು ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಬೇಕಾಗತ್ತೆ. ಸೊ ವಾಟ್ ಇಸ್ ಡೇಟಾ ಕ್ಲೀನಿಂಗ್? ಡೇಟಾ ಕ್ಲೀನಿಂಗ್ is a cleansing ಅಥವಾ ಡೇಟಾ ಕ್ಲೀನಿಂಗ್ ಅಂತ ಕರಿತೀವಿ. ಇಟ್ ಇಸ್ ದ ಪ್ರೋಸೆಸ್ ಆಫ್ ಡಿಟೆಕ್ಟಿಂಗ್ ಅಂಡ್ ಕರೆಕ್ಟಿಂಗ್ ಕರಪ್ಟ್ ಆರ್ ಇನ್ಆಕ್ಯುರೇಟ್ ರೆಕಾರ್ಡ್ಸ್. ಅಂದ್ರೆ ನಾವೇನು ಡೇಟಾವನ್ನ ಕಲೆಕ್ಟ್ ಮಾಡಿದೀವಲ್ಲ, ಆ ಕಲೆಕ್ಟ್ ಮಾಡಿರ್ತಕ್ಕಂತಹ ಒಂದು ಡೇಟಾನ ನಾವೇನ್ ಮಾಡಬಹುದು, ಕ್ಲೀನ್ ಮಾಡಬಹುದು. ಯಾವ ತರ? ಫಸ್ಟ್ ಏನು ತಪ್ಪಿದೆ ಅದನ್ನ ನಾವು ಸೆಲೆಕ್ಟ್ ಮಾಡಬೇಕು, ಡಿಟೆಕ್ಟ್ ಮಾಡಬೇಕು. ಅದಾದ್ಮೇಲೆ ಅದ್ರಲ್ಲಿ ಏನಾದ್ರೂ ತಪ್ಪಿದ್ರೆ, ಕರಪ್ಷನ್ಸ್ ಇದ್ರೆ, ತಪ್ಪಿದ್ರೆ ಅದನ್ನ ಕರೆಕ್ಟ್ ಮಾಡಬೇಕು. ಅಥವಾ ಯಾವ್ದಾದ್ರು ಇನ್ಆಕ್ಯುರೇಟ್, ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥ ರೆಕಾರ್ಡ್ಸ್ ಇದ್ರೆ ಅದನ್ನ ತೆಗೆದು ಹಾಕ್ಬೇಕು. ಫಸ್ಟ್ ನೋಡ್ಬೇಕು, ಡಿಟೆಕ್ಟ್ ಮಾಡ್ಬೇಕು ಏನು ತಪ್ಪಿದೆ ಅಂತ. ಅದಾದನ್ನ ಸಾಧ್ಯವಾದ್ರೆ ಕರೆಕ್ಷನ್ ಮಾಡಬೇಕು, ಅವಶ್ಯಕತೆ ಇಲ್ಲ ಅಂದ್ರೆ ತೆಗೆದು ಹಾಕ್ಬೇಕು. ಓಕೆ, ದಟ್ ಈಸ್ ವಾಟ್ ವಿ ಕಾಲ್ ಡೇಟಾ ಕ್ಲೀನಿಂಗ್. ಸೊ ಇಟ್ ರೆಫರ್ಸ್ ಟು ಐಡೆಂಟಿಫೈಯಿಂಗ್ ಇನ್ಕಂಪ್ಲೀಟ್ ಇರೋದು, ಇನ್ಕರೆಕ್ಟ್ ಇರೋದು, ಇನ್ಆಕ್ಯುರೇಟ್ ಇರೋದು, ಮತ್ತೆ ಇರ್ರಿಲೆವೆಂಟ್ ಇರೋದು. ಇವನ್ನ ನಾವೇನ್ ಮಾಡ್ಬೋದು? ರೀಪ್ಲೇಸ್ ಮಾಡಬಹುದು, ಮಾಡಿಫೈ ಮಾಡಬಹುದು ಅಥವಾ ಡಿಲೀಟ್ ಮಾಡಬಹುದು. ಇನ್ಕಂಪ್ಲೀಟ್ ಇದ್ರೆ ನಮಗೆ ಉಪಯೋಗಕ್ಕೆ ಬರಲ್ಲ, ಯು ಕ್ಯಾನ್ ಡಿಲೀಟ್. ಇನ್ಕರೆಕ್ಟ್ ಇದ್ರೆ ಅದು ಉಪಯೋಗಕ್ಕೆ ಬರಲ್ಲ, ಡಿಲೀಟ್. ಇನ್ಆಕ್ಯುರೇಟ್ ಇದ್ರೆ ಸಾಧ್ಯವಾದ್ರೆ ಮಾಡಿಫೈ ಮಾಡಿ, ರೀಪ್ಲೇಸ್ ಮಾಡಕ್ ಸಾಧ್ಯ ರೀಪ್ಲೇಸ್ ಮಾಡಿ, ಅದರ್ವೈಸ್ ಡಿಲೀಟ್. ಇರ್ರಿಲೆವೆಂಟ್ ಪಾರ್ಟ್ಸ್ ಗಳು ಅಷ್ಟೇ, ಅವಶ್ಯಕತೆ ಇದ್ರೆ ಮಾಡಿಫೈ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ತಗೊಳ್ಳಿ, ಇಲ್ಲ ಡಿಲೀಟ್ ಮಾಡಿ, ಲೈಕ್ ದಟ್. ಸೊ ದಟ್ ಈಸ್ ವಾಟ್ ವಿ ಕಾಲ್ ಡೇಟಾ ಕ್ಲೀನಿಂಗ್. ಅಲ್ಲಿ ಇನ್ಕಂಪ್ಲೀಟ್ ಇರುತ್ತೆ. ಓಕೆ, so we have incomplete data here, incomplete irutte, then incorrect irutte, inaccurate irutte, ಮತ್ತೆ irrelevant irutte. ಅವನ್ನ ನಾವೇನ್ ಮಾಡಬಹುದು? we can replace, we can modify, we can delete the data which is irrelevant, inaccurate, incomplete and incorrect. Okay, then there are several methods. ಅದಕ್ಕೆ ತುಂಬಾ ಮೆಥಡ್ಸ್ ಗಳಿದೆ. there are several methods for cleaning data depending on what, ಹೌ ಇಟ್ ಈಸ್ ಸ್ಟೋರ್ಡ್, ಯಾವ ತರ ಸ್ಟೋರ್ ಮಾಡ್ಕೊಂಡಿದೀವಿ, ಯಾವ ಡೇಟಾ ತಗೊಂಡಿದೀವಿ, ಅದ್ರ ಮೇಲೆ ಯಾವ ತರ ಕ್ಲೀನ್ ಮಾಡಬೇಕು ಅನ್ನೋದು ಕೂಡ ಡಿಫ್ರೆಂಟ್ ಮೆಥಡ್ಸ್ ಇದೆ. ಸೊ ವೆನ್ ಕಂಬೈನಿಂಗ್ ಮಲ್ಟಿಪಲ್ ಡೇಟಾ ಸೋರ್ಸಸ್, ಒಂದೇ ಡೇಟಾವನ್ನ ಬೇರೆ ಬೇರೆ ಕಡೆಯಿಂದ ನಾವು ಎಲ್ಲಾದ್ರೂ ಸೇರ್ಕೊಂಡು ಕಂಬೈನ್ ಮಾಡಿದೀವಿ ಅಂದಾಗ ಆಗ ಏನಿರುತ್ತೆ, ದೇರ್ ಮೇ ಬಿ ಚಾನ್ಸ್ ದಟ್ ಡೂಪ್ಲಿಕೇಟೆಡ್ ಡೇಟಾ ಜಾಸ್ತಿ ಇರುತ್ತೆ. ಅಂದ್ರೆ ಈಗ ಯಾರೋ ಒಬ್ಬ ಸ್ಟೂಡೆಂಟ್ ಡೇಟಾ ಕಲೆಕ್ಟ್ ಮಾಡಿದ್ದಾರೆ, ತಗೊಳ್ತೀನಿ. ಇನ್ನೊಬ್ಬ ಯಾರೋ ಸ್ಟೂಡೆಂಟ್ ಡೇಟಾ ಕಲೆಕ್ಟ್ ಮಾಡಿದ್ದಾರೆ, ತಗೊಳ್ತೀನಿ. ಆ ಎರಡು ಡೇಟಾಗಳನ್ನ ಮಿಕ್ಸ್ ಮಾಡ್ತೀನಿ, ಒಂದೇ ಎಕ್ಸೆಲ್ ಶೀಟ್ಗೆ ಕಾಪಿ ಮಾಡ್ಕೊಳ್ತೀನಿ. ಆಗ ಏನಾಗುತ್ತೆ,
ಇವ್ರದಲ್ಲಿರೋ ಕೆಲವೊಂದು ಡೇಟಾ ಮತ್ತೆ ಇವ್ರದಲ್ಲಿರೋ ಕೆಲವೊಂದು ಡೇಟಾ ಎರಡು ಕೂಡ ಏನಾಗಿರುತ್ತೆ, ಆಲ್ಮೋಸ್ಟ್ ಸೇಮ್ ಇರುತ್ತೆ, ಡೂಪ್ಲಿಕೇಟ್ ಆಗಿರುತ್ತೆ. ಆಗ ನಾವೇನ್ ಮಾಡ್ತೀವಿ, ಅಂತ ಡೂಪ್ಲಿಕೇಟ್ ಡೇಟಾವನ್ನ ನಾವು ತೆಗಿತೀವಿ. ಓಕೆ, ಸೊ ದಟ್ ಈಸ್ ದ ಥಿಂಗ್. ಸೊ ವೆನ್ ಕಂಬೈನಿಂಗ್ ಮಲ್ಟಿಪಲ್ ಡೇಟಾ, ಬೇರೆ ಬೇರೆ ಕಡೆಯಿಂದ ಸೆಲೆಕ್ಟ್ ಮಾಡಿರ್ತಕ್ಕಂಥ ಡೇಟಾಗಳನ್ನ ನಾವು ತಗೊಂಡಾಗ ಆಗ ದೇರ್ ಮೇ ಬಿ ಚಾನ್ಸ್ ಆಫ್ ಡೇಟಾ ಡೂಪ್ಲಿಕೇಶನ್, ತುಂಬಾ ಜಾಸ್ತಿ ಡೇಟಾ ಡೂಪ್ಲಿಕೇಟ್ ಆಗಿರುತ್ತೆ. ಸೊ ಇಫ್ ಡೇಟಾ ಈಸ್ ಇನ್ಕರೆಕ್ಟ್, outcomes and algorithms are unreliable even though they may look correct. ಡೇಟಾ ತಪ್ಪಿತ್ತು ಅಂದ್ರೆ, ಡೇಟಾ ತಪ್ಪಿತ್ತು ಆದ್ರೆ ನೋಡ್ಲಿಕ್ಕೆ ಸರಿ ಅಂತಾನೆ ಕಾಣಿಸ್ತಾ ಇದ್ರು ಕೂಡ ಆಗ ನಮಗೆ ಬರ್ತಕ್ಕಂಥ ಔಟ್ಕಮ್ ಇದೆಯಲ್ಲ ಅದು ಏನಾಗಲ್ಲ, ನಮಗೆ ಬೇಕಾದ ರೀತಿಯಲ್ಲಿ ಬರಲ್ಲ. ಅರ್ಥ ಆಯ್ತಾ? ಸೊ ಈಗ ಪ್ರತಿದಿನ ನೀವು ಹೇಳ್ತಾನೆ ಇರ್ತಾರೆ, ಏನು ಈ ಕರೋನಾದಿಂದ 1000 ಜನ ಸಾಯ್ತಾ ಇದ್ದಾರೆ, ದಿನ 100 ಜನ ಸಾಯ್ತಾ ಇದ್ದಾರೆ, ಆದ್ರೆ ಸರ್ಕಾರದಿಂದ ಬರ್ತಾ ಇರತಕ್ಕಂತ ಡೀಟೇಲ್ಸ್ ತಪ್ಪಿದೆ. ಯಾಕೆ? ಸರ್ಕಾರದಿಂದ ಬರ್ತಾ ಇರ್ತಕ್ಕಂತ ಒಂದು ಅವರು ಡೀಟೇಲ್ಸ್ ತಗೋಬೇಕಾದ್ರೆ ಎಷ್ಟೊಂದು ಥಿಂಗ್ಸ್ ಗಳನ್ನ ಅವರು ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಅಂದ್ರೆ ಡೇಟಾ ಬರ್ತಾ ಇರ್ತಕ್ಕಂಥದ್ದು ಏನಾಗ್ತಾ ಇದೆ, ಅಲ್ಲಿ ಸಾಯ್ತಾ ಇರೋ ಲೆಕ್ಕಕ್ಕೂ ಇಲ್ಲಿ ಅವ್ರು ತೋರಿಸ್ತಾ ಇರೋ ಲೆಕ್ಕಕ್ಕೂ ಈಕ್ವಾಲಿಟಿ ಇಲ್ಲ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ, ರೈಟ್? ಸೊ ದಟ್ ಈಸ್ ವಾಟ್ ದ ಪ್ರಾಬ್ಲಮ್ ವಿತ್ ದ ಡೇಟಾ. ನಾವೇನಾದ್ರು ಸ್ವಲ್ಪ ಡೇಟಾಗಳನ್ನ ಕರೆಕ್ಟ್ ಆಗಿ ತಗೊಳ್ಳಿಲ್ಲ ಅಂತಂದ್ರೆ ಈ ತರ ಆಗೋದಕ್ಕೂ ನಮ್ಮ ಡೇಟಾಗೂ ಸಂಬಂಧನೇ ಇಲ್ದಂಗೆ ಆಗ್ಬಿಡತ್ತೆ. ಓಕೆ, ಸೊ ದಟ್ ಈಸ್ ದ ಪ್ರಾಬ್ಲಮ್ಸ್ ವಿತ್ ಡೇಟಾ ಕ್ಲೀನಿಂಗ್. ಸೊ ದೇರ್ ಇಸ್ ನೋ ಒನ್ ಅಬ್ಸಲ್ಯೂಟ್ ವೇ, 100% ಇದೇ ರೀತಿಯಲ್ಲಿ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಯಾವುದೇ ಎಕ್ಸಾಕ್ಟ್ ಸ್ಟೆಪ್ ಇಲ್ಲ. ನಿಮ್ಮ ಅವಶ್ಯಕತೆಗೆ ಏನಿದೆ ಅದರ ಪ್ರಕಾರ ನೀವೇನ್ ಮಾಡಬೇಕು, ಡೇಟಾ ಕ್ಲೀನಿಂಗ್ ಮಾಡ್ಕೋಬೇಕು. ನಿಮ್ಗೆ ಏನ್ ನೀಡ್ ಇದೆ ಅದನ್ನ ಮಾತ್ರ ನೀವು ಸರಿ ಮಾಡ್ಕೊಂಡ್ರೆ ಸಾಕು. ನಿಮ್ಗೆ ಬಂದಿರೋ ಆನ್ಸರ್ಸ್ ಗಳಲ್ಲಿ ಯಾವ ಆನ್ಸರ್ ನಿಮ್ಗೆ ಸರಿ ಮಾಡ್ಕೋಬೇಕು, ಎಷ್ಟೊಂದು ಡಿಫ್ರೆಂಟ್ ಥಿಂಗ್ಸ್ ಇದೆ. ನೀವು ಏನ್ ಅನಲೈಸ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ನೀವೇನನ್ನ ಕ್ಲೀನ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗತ್ತೆ. ಓಕೆ, ಸೊ ದಟ್ ಇಸ್ ದ ಥಿಂಗ್. ಸೊ ಹಾಗಾಗಿ 100% ನೀವು ಹೀಗೆ ಮಾಡಬೇಕು, ಎಲ್ಲದನ್ನು ಇದೇ ತರ ರೆಡಿ ಮಾಡಬೇಕು ಅಂತ ಯಾವುದು ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಇಲ್ಲ. ನಿಮ್ಮ ಅಗತ್ಯತೆಗೆ ತಕ್ಕ ಹಾಗೆ ನೀವು ಡೇಟಾವನ್ನ ನಿಮಗೆ ಬೇಕಾದ ರೀತಿಯಲ್ಲಿ ಕ್ಲೀನ್ ಮಾಡ್ಕೋಬಹುದು. ಓಕೆ, ಸೊ ದಟ್ ಇಸ್ ವಾಟ್ ಡಾಟಾ ಕ್ಲೀನಿಂಗ್. ದೆನ್ ಈ ಒಂದು ಡೇಟಾ ಕ್ಲೀನಿಂಗ್ ಅಲ್ಲಿ ಕೆಲವೊಂದು ಟಾಸ್ಕ್ಸ್ ಇದೆ. ಒಂದು ಸ್ಕೀಮಾ ಮ್ಯಾಚಿಂಗ್ ಅಂತ ಹೇಳಿ. ಓಕೆ, ಸೊ ಸ್ಕೀಮಾ ಮ್ಯಾಚಿಂಗ್ ಅಂತ ಹೇಳಿ ತಗೊಳ್ತೀವಿ. ದಿಸ್ ಒನ್ ಸ್ಕೀಮಾ ಮ್ಯಾಚಿಂಗ್. ಏನ್ ಹಾಗಂದ್ರೆ ಸ್ಕೀಮಾ ಮ್ಯಾಚಿಂಗ್ ಅಂದ್ರೆ ಏನಂದ್ರೆ ಇಲ್ಲಿ ಅವುಗಳದ್ದು ಮೀನಿಂಗ್ ಸೇಮ್ ಇರುತ್ತೆ, ಆದ್ರೆ ಹೆಸರುಗಳು ಬೇರೆ ಬೇರೆ ರೀತಿ ಇರುತ್ತೆ. ಒಂದರಲ್ಲಿ ನೇಷನ್ ಅಂತ ತಗೊಂಡಿರ್ತಾರೆ, ಇನ್ನೊಂದ್ರಲ್ಲಿ ಕಂಟ್ರಿ ಅಂತ ತಗೊಂಡಿರ್ತಾರೆ, ರೈಟ್? ಒಂದರಲ್ಲಿ ನೇಷನ್, ಇನ್ನೊಂದ್ರಲ್ಲಿ ಕಂಟ್ರಿ. ಎರಡು ಸೇಮ್ ಡಿಫ್ರೆಂಟಾ? ಬೋತ್ ಆರ್ ಸೇಮ್. ನೇಷನ್ ಅಂದ್ರು ಕಂಟ್ರಿನೇ, ಕಂಟ್ರಿ ಅಂದ್ರೆ ನೇಷನ್ನೇ. ಎರಡಕ್ಕೂ ಅರ್ಥ ದೇಶ ಅಂತಾನೆ ಅರ್ಥ ಅಲ್ವಾ? ಆದ್ರೆ ಅವರು ಬಳಸಿರ್ತಕ್ಕಂಥ ಪದ ಬೇರೆ, ಇವರು ಬಳಸಿರ್ತಕ್ಕಂಥ ಪದ ಬೇರೆ. ಬಟ್ ಬೋತ್ ಗಿವ್ಸ್ ಆಲ್ಮೋಸ್ಟ್ ಸೇಮ್ ಮೀನಿಂಗ್. 100% ಸೇಮ್ ಇರಬಹುದು, ಆಲ್ಮೋಸ್ಟ್ ಸೇಮ್ ಮೀನಿಂಗ್ ಇದ್ರೂ ಕೂಡ ಅವನ್ನ ನಾವು ಮ್ಯಾಚ್ ಮಾಡ್ಕೊಳ್ತೀವಿ. ಓಕೆ, ಯು ಕ್ಯಾನ್ ಅಬ್ಸರ್ವ್, ಇಲ್ಲಿ ಕಂಟ್ರಿ ಇದೆ, ಇಲ್ಲಿ ನೇಷನ್ ಇದೆ. ಸೊ ವಿ ಕ್ಯಾನ್ ಮ್ಯಾಚ್, ಅವೆರಡನ್ನು ಒಂದೇ ಅಂತ ನಾವು ಲೆಕ್ಕಕ್ಕೆ ತಗೋಬಹುದು. ಇಲ್ಲಿ ಬರೀ ಫೋನ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಫೋನ್ ನಂಬರ್ ಅಂತ ಕೊಟ್ಟಿದ್ದಾರೆ. ಫೋನ್ ನಂಬರ್ ಅವರು ಕೊಟ್ಟಿರ್ತಕ್ಕಂಥ ರೀತಿ ಡಿಫ್ರೆನ್ಸ್, ಬಟ್ ಬೋತ್ ಆರ್ 99% 100% ಸೇಮ್ ಇರೋದು ಅಲ್ವಾ? ಈ ಟೈಪ್ ಅಲ್ಲಿ ಇರ್ತಕ್ಕಂಥ ಡೇಟಾಗಳನ್ನ ನಾವೇನ್ ಮಾಡಬಹುದು, ಅವನ್ನ ಇರ್ರಿಲೆವೆಂಟ್ ಅಥವಾ ಇನ್ಕರೆಕ್ಟ್ ಅಂತ ನಾವು ತೆಗೆಯೋದಕ್ಕಿಂತ ಅವೆರಡು ಒಂದೇ ಅಂತ ಹೇಳಿ ಒಂದೇ ಆರ್ಡರ್ ಅಲ್ಲಿ ತರಬೇಕಾಗತ್ತೆ. ಓಕೆ, ಸೊ ಅಲ್ಲಿಗೆ ನೇಷನ್ ಕಂಟ್ರಿ ಎರಡು ಡೇಟಾಗಳನ್ನ ಒಂದೇ ಕಡೆ ನೀವು ಹಾಕೊಂಡು ಹೋಗಬಹುದು. ಯಾಕೆ? ಬೋತ್ ಆರ್ ಹ್ಯಾವಿಂಗ್ ಸೇಮ್ ಥಿಂಗ್. ಎರಡರದ್ದು ಮೀನಿಂಗ್ ಸೇಮ್ ಇದೆ, ಆದ್ರೆ ವರ್ಡ್ಸ್ ಡಿಫ್ರೆಂಟ್ ಇದೆ. ಆ ಒಂದು ವರ್ಡ್ಸ್ ಗಳನ್ನ ಮ್ಯಾಚ್ ಮಾಡಿ ಸಾಧ್ಯವಾದ್ರೆ ಅವನ್ನ ಒಂದೇ ಹೈಲೈಟ್ ಕೆಳಗಡೆ ಐದರ್ ನೇಷನ್ ಕೆಳಗಡೆ ತರಬಹುದು, ಇಲ್ಲ ಕಂಟ್ರಿ ಕೆಳಗಡೆ ತಂದು ಬರ್ಕೋಬಹುದಾಗತ್ತೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಸ್ಕೀಮಾ ಮ್ಯಾಚಿಂಗ್. ಇವನ್ ಇಲ್ಲೂ ಅಷ್ಟೇ, ಫೋನ್ ಅಥವಾ ಕೆಲವರು ಮೊಬೈಲ್ ನಂಬರ್ ಅಂತ ಬರ್ದಿರ್ತಾರೆ, ಕೆಲವರು ಫೋನ್ ನಂಬರ್ ಅಂತ ಬರ್ದಿರ್ತಾರೆ. ಸೊ ಮೊಬೈಲ್ ನಂಬರ್, ಫೋನ್ ನಂಬರ್ ಎರಡು ಕೂಡ ಸೇಮೇ ಆಗತ್ತೆ. ಅವೆರಡನ್ನು ಕೂಡ ಒಂದೇ ಕಡೆ ನೀವು ಡೇಟಾವನ್ನ ಬರ್ಕೊಳ್ತಾ ಹೋಗ್ಬೋದು. ಅದನ್ನ ನಾವು ಸ್ಕೀಮಾ ಮ್ಯಾಚಿಂಗ್ ಅಂತ ಹೇಳಿ ಕರಿತೀವಿ. ದೆನ್ ಡಿಡೂಪ್ಲಿಕೇಶನ್ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಡೇಟಾ ಡೂಪ್ಲಿಕೇಟ್ ಆಗಿರುತ್ತೆ. ಓಕೆ, ಸೊ ಕ್ಲೀನಿಂಗ್ ದ ಟಾಸ್ಕ್ ಈಸ್ ಟು ರಿಮೂವ್ ಎಂಟಿಟೀಸ್ ವಿಚ್ ಆರ್ ಸೇಮ್. ಆಲ್ಮೋಸ್ಟ್ ಎಲ್ಲಾ ಡೇಟಾ ಸೇಮ್ ಇರುತ್ತೆ. ಒಬ್ಬರೇ ಏನ್ ಮಾಡಿರ್ತಾನೆ, 2 ಸರಿ 3 ಸರಿ ಎಂಟ್ರಿ ಮಾಡಿರ್ತಾರೆ. ಓಕೆ, ಆತರ ಎಂಟ್ರಿ ಮಾಡಿದ್ದಾಗ ಒಬ್ರದೇ 2 ಸರಿ 3 ಸರಿ ಡೇಟಾ ಬಂದಿದ್ದಾಗ ಆ ಡೇಟಾವನ್ನ ನೀವೇನ್ ಮಾಡ್ಬೇಕು, ಡೂಪ್ಲಿಕೇಟ್ ಡೇಟಾ. ಯಾಕೆಂದ್ರೆ ಒಬ್ರಿಗೆ 2-3 ಸರಿ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಆಗ ಇನ್ನು ಉಳಿದಿರ್ತಕ್ಕಂಥ 2 ಡೇಟಾಗಳನ್ನ ನೀವೇನ್ ಮಾಡ್ಬೇಕು, ಡೂಪ್ಲಿಕೇಟ್ ಅಂತ ಹೇಳಿ ಮೆಜರ್ ಮಾಡಿ ಅದನ್ನ ನೋಟ್ ಮಾಡಿ ತೆಗೆದಾಕ್ಬೇಕು. ಯಾಕೆಂದ್ರೆ ನಾವೀಗ 100 ಜನದ್ದು ನಾವು ಡೇಟಾ ತಗೋಬೇಕಾಗಿರುತ್ತೆ. ಯಾರೋ ಒಬ್ಬ 10 ಅವನೇ ಹಾಕ್ಬಿಟ್ಟಿರ್ತಾನೆ, 100 ಜನ ನಾನೇ ಕಲೆಕ್ಟ್ ಮಾಡೋಣ ಅಂತ ಹೇಳಿ ಒಂದೇ ಸಲ 10 ಜನದ ಹಾಕಿರ್ತಾನೆ. ಅದು ಅವಶ್ಯಕತೆ ಇಲ್ಲ, ನಮಗೆ 100 ಡಿಫ್ರೆಂಟ್ ಜನಗಳಿಂದ ಬರ್ಬೇಕಾಗತ್ತೆ. ಆಗ ನಾವೇನ್ ಮಾಡ್ಬೇಕು,
ಆ ಒಂದು ಡೇಟಾವನ್ನ ಡೂಪ್ಲಿಕೇಟ್ ಡೇಟಾ ಅಂತ ಹೇಳಿ ಉಳಿದಿರೋದನ್ನ ತೆಗೆದು ಬಿಡ್ಬೇಕಾಗತ್ತೆ. ಓಕೆ, ಸೊ ಅದು ಕೂಡ ಡಿಪೆಂಡಿಂಗ್ ಆನ್ ಡಿಫ್ರೆಂಟ್ ಥಿಂಗ್ಸ್, ಇದು ಮಾಡೋ ರೀತಿ ಕೂಡ ಚೇಂಜ್ ಆಗತ್ತೆ. ದೆನ್ ಡೇಟಾ ಸ್ಟ್ಯಾಂಡರ್ಡೈಸೇಷನ್. ಏನು ಡೇಟಾ ಸ್ಟ್ಯಾಂಡರ್ಡೈಸೇಷನ್ ಅಂದ್ರೆ, ಕೆಲವೊಂದು ಡೇಟಾಗಳನ್ನ ಲೋಕಲ್ ಲ್ಯಾಂಗ್ವೇಜ್ ಗಳಲ್ಲಿ ಅಥವಾ ಲೋಕಲ್ ರೀತಿಯಲ್ಲಿ ಬರ್ದಿರ್ತೀವಿ, ಅದು ಬೇರೆಯವರಿಗೆ ಅರ್ಥ ಆಗಲ್ಲ. ಆ ಡೇಟಾ ಏನ್ ಬರ್ದವ್ರೆ, ಏನ್ ತಗೊಂಡಿದ್ದಾರೆ ಅರ್ಥ ಆಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಆ ಡೇಟಾವನ್ನ ನಾವು ಸ್ಟ್ಯಾಂಡರ್ಡೈಸ್ ಮಾಡ್ಬೇಕಾಗತ್ತೆ. ಅಂದ್ರೆ ಒಂದೇ ರೀತಿಯಲ್ಲಿ ಅಪ್ ಟು ಹೈ ಒಂದ್ ಲೆವೆಲ್ಗೆ ನೀಟಾಗಿ ಅವನ್ನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ದೆನ್ ಡೇಟಾ ಪ್ರೊಫೈಲಿಂಗ್. ಏನಪ್ಪ ಡೇಟಾ ಪ್ರೊಫೈಲಿಂಗ್ ಅಂತಂದ್ರೆ, ಸೊ ಇಲ್ಲಿ ನೋಡಿ, ದೇ ಆರ್ ಗಿವನ್ ಒನ್ ಎಕ್ಸಾಂಪಲ್. ಕಸ್ಟಮರ್ಸ್ ನೇಮ್ ಅಂಡ್ ಅಡ್ರೆಸ್ ಕಾಲಮ್ಸ್ ಯುನಿಕ್ಲಿ ಡಿಟರ್ಮೈನ್ ಈಚ್ ಕಸ್ಟಮರ್ ರೆಕಾರ್ಡ್ ಇನ್ ಎ ಕಸ್ಟಮರ್ ರಿಲೇಷನ್ ಅಲ್ವಾ. ಅಂದ್ರೆ ನಾವು ಒಂದು ಕಸ್ಟಮರ್ ಇಂದ ಫೀಡ್ಬ್ಯಾಕ್ಸ್ ತಗೊಳ್ತೀವಿ ಅಂದಾಗ ಕಸ್ಟಮರ್ ನೇಮು ಅಡ್ರೆಸ್ ಎರಡನ್ನು ಕೂಡ ಕೊಡ್ತಾರೆ. ಓಕೆ, ಸೊ ಅವೆರಡು ಆಲ್ಮೋಸ್ಟ್ ಸೇಮ್ ಇದ್ದಾಗ ಅವನ್ನ ಒಂದೇ ಕಡೆ ನಾವೇನ್ ಮಾಡ್ಬೇಕಾಗತ್ತೆ, ತಗೋಬೇಕಾಗತ್ತೆ. ಸೊ ವ್ಯಾಲ್ಯೂಸ್ ಮಸ್ಟ್ ಬಿ ಕ್ಲೋಸ್ ಟು ದಟ್ ಆಫ್ ದ ಟೋಟಲ್ ನಂಬರ್ ಆಫ್ ರೆಕಾರ್ಡ್ಸ್ ಇನ್ ದ ಕಸ್ಟಮರ್ ರಿಲೇಷನ್. ಕೆಲವರು ಏನ್ ಮಾಡ್ತಾರೆ, ನೇಮ್ ಸಪರೇಟ್ ಬರೆಸ್ತಾರೆ, ಅಡ್ರೆಸ್ ಸಪರೇಟ್ ಬರೆಸ್ತಾರೆ. ಕೆಲವರು ಏನ್ ಮಾಡ್ತಾರೆ, ನೇಮ್ ಅಂಡ್ ಅಡ್ರೆಸ್, ನೇಮ್ ಬರ್ದು ಅಡ್ರೆಸ್ ಬರೆಸ್ತಾರೆ, ಎರಡೂ ಸೇಮೇನೆ. ಕೆಲವರು ನೇಮ್ ಸಪರೇಟ್ ಬರ್ದು ಅಡ್ರೆಸ್ ಸಪರೇಟ್ ಬರೀತಾರೆ, ಕೆಲವರು ನೇಮ್ ಅಂಡ್ ಅಡ್ರೆಸ್ ಒಂದೇ ಕಡೆ ಬರೀತಾರೆ. ಸೊ ಅದನ್ನ ನಾವು ಒಂದೇ ಕಡೆ ಸೇರಿಸ್ಕೊಂಡು ನಾವು ಕೂಡ ಬರೀಬೇಕಾಗತ್ತೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಡೇಟಾ ಪ್ರೊಫೈಲಿಂಗ್. ಓಕೆ, ಇವೆಲ್ಲ ತುಂಬಾ ಹೈಯರ್ ಲೆವೆಲ್ ಟಾಸ್ಕ್ಸ್ ಆಫ್ ಡೇಟಾ ಕ್ಲೀನಿಂಗ್. ನಿಮ್ಮ ಹಂತದಲ್ಲಿ ಇವು ಯೂಸ್ ಆಗೋದಿಲ್ಲ, ಇವೆಲ್ಲ ತುಂಬಾ ಹೈ ಲೆವೆಲ್ ಇರುತ್ತೆ. ಬಟ್ ಜಸ್ಟ್ ವಿ ಆರ್ ಸೇಯಿಂಗ್ ಹೌ ಇಟ್ ಈಸ್ ಹ್ಯಾಪನಿಂಗ್, ಯಾವ ತರ ಆಗುತ್ತೆ ಅಂತ. ಬಟ್ ನಿಮಗೆ ಇಷ್ಟೊಂದು ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ಕ್ಲಸ್ಟರಿಂಗ್ ಈಸ್ ಅನದರ್ ಕ್ರಿಟಿಕಲ್ ಆಪರೇಷನ್ ದಟ್ ಈಸ್ ಯೂಸ್ಫುಲ್ ಇನ್ ಮೆನಿ ಡೇಟಾ ಕ್ಲೀನಿಂಗ್ ಟಾಸ್ಕ್ಸ್. ಅಂದ್ರೆ ಇಲ್ಲಿ ಏನಾಗುತ್ತೆ, ಕ್ಲಸ್ಟರಿಂಗ್ ಅಂದ್ರೆ ಗುಂಪುಗಳನ್ನ ಮಾಡೋದು. ಏನು, ನಮಗೆ ಯಾವ ರೀತಿಯಲ್ಲಿ ಅವಶ್ಯಕತೆ ಇದೆ, ಬೇಸ್ಡ್ ಆನ್ ಪ್ರೈಸ್ ಒಂದು ಗುಂಪು ಮಾಡೋದು, ಬೇಸ್ಡ್ ಆನ್ ಏಜ್ ಒಂದು ಗುಂಪು ಮಾಡೋದು, ಬೇಸ್ಡ್ ಆನ್ ಲ್ಯಾಂಗ್ವೇಜ್ ಒಂದು ಗುಂಪು ಮಾಡೋದು. ಅವನ್ನ ಕ್ಲಸ್ಟರ್ಸ್, ಗುಂಪುಗಳನ್ನಾಗಿ ನಾವು ಡೇಟಾವನ್ನ ಸಪರೇಟ್ ಮಾಡ್ಕೊಳ್ತಾ ಹೋಗ್ಬಹುದು. ಅರ್ಥ ಆಯ್ತಲ್ಲ. ಈಗ ನಾವು ಮಾಡ್ತೀವಿ ಯಾವ್ದೋ ಒಂದು ಇವನ್ನೆಲ್ಲ ಕೊಡ್ಬೇಕಾದ್ರೆ, ಕೆಲವೊಂದು ನಿಮ್ಗೆಲ್ಲ ಸೌಲಭ್ಯಗಳನ್ನ ಕೊಡ್ಬೇಕಾದ್ರೆ ಆರ್ಡರ್ ವೈಸ್ ಅಲ್ಲಿ ಮಾಡ್ತಾರೆ. ಏನು, ಆದಾಯ ಮಿತಿ ಇಷ್ಟು ಇರೋರು ಒಂದು ಗುಂಪು, ಇದಕ್ಕಿಂತ ಜಾಸ್ತಿ ಇರೋರು ಒಂದು ಗುಂಪು. ಆ ಟೈಪ್ ಅಲ್ಲಿ ಬೇರೆ ಬೇರೆ ಗುಂಪಲ್ಲೂ ಕೂಡ ಅವರು ಡೇಟಾವನ್ನ ಸಪರೇಟ್ ಮಾಡಿ ಕ್ಲೀನ್ ಮಾಡ್ತಾರೆ, ಬೇರೆ ಬೇರೆ ಕಡೆಗೆ ಇಟ್ಕೊಳ್ತಾರೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಟಾಸ್ಕ್ಸ್ ಆಫ್ ಡೇಟಾ ಕ್ಲೀನಿಂಗ್. ಅದನ್ನ ನಾವು ಕ್ಲಸ್ಟರಿಂಗ್ ಅಂತ ಹೇಳಿ ತಗೊಳ್ತೀವಿ. ಜಸ್ಟ್ ಇವೆಲ್ಲ ವರ್ಡ್ಸ್ ಜ್ಞಾಪಕ ಇಟ್ಕೊಳ್ಳಿ, ಇವೇನ್ ತುಂಬಾ ಅವಶ್ಯಕತೆ ಬರೋದಿಲ್ಲ ನಿಮಗೆ. ದೆನ್ ಇದು ತುಂಬಾ ಇಂಪಾರ್ಟೆಂಟ್. ಏನು, ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಡೇಟಾ ಕ್ಲೀನಿಂಗ್. ಡೇಟಾ ಕ್ಲೀನಿಂಗ್ ಬೆನಿಫಿಟ್ ಏನೇನು? ಸೊ ಹ್ಯಾವಿಂಗ್ ಕ್ಲೀನ್ ಡೇಟಾ ವಿಲ್ ಅಲ್ಟಿಮೇಟ್ಲಿ ಇನ್ಕ್ರೀಸ್ ಓವರ್ ಆಲ್ ಪ್ರೊಡಕ್ಟಿವಿಟಿ. ಅಂದ್ರೆ ನಾವು ಡೇಟಾವನ್ನ ಕರೆಕ್ಟ್ ಆಗಿ ಕ್ಲೀನ್ ಮಾಡಿ, ಕರೆಕ್ಟ್ ಆಗಿ ತಗೊಂಡು, ಕರೆಕ್ಟ್ ಆಗಿ ಕ್ಲೀನ್ ಮಾಡಿ ಯೂಸ್ ಮಾಡಿದ್ರೆ ನಮಗೆ ಒಂದು ಎಕ್ಸಾಕ್ಟ್ ಐಡಿಯಾ ಸಿಗುತ್ತೆ ಅಲ್ವಾ. ಎಕ್ಸಾಕ್ಟ್ ಐಡಿಯಾ ಸಿಕ್ಕಿದಾಗ ಅದಕ್ಕೆ ತಕ್ಕನಾಗಿ ನಾವೇನ್ ಮಾಡ್ಬೋದು, ಏನೇನು ಪ್ಲಾನ್ ಮಾಡಬಹುದಾಗತ್ತೆ. ನಾವು ಡೇಟಾ ಕರೆಕ್ಟ್ ಆಗಿ ತಗೊಳ್ದಲೆ, ಅದನ್ನ ಕರೆಕ್ಟ್ ಆಗಿ ಕ್ಲೀನ್ ಮಾಡ್ದಲೆ ಹೋದ್ರೆ ಅನ್ನೆಸೆಸರಿ ಆಗಿ ಏನಾಗುತ್ತೆ, ವೇಸ್ಟ್ ಆಗತ್ತೆ. ರೈಟ್, ಈಗ ನಡೀತು ಯಾವುದು, ಆಲ್ ಓವರ್ ಇಂಡಿಯಾದಲ್ಲಿ ಎಷ್ಟೋ ಕೋಟಿ, ಎಷ್ಟೋ ಲಕ್ಷ ರೇಷನ್ ಕಾರ್ಡ್ಸ್ಗಳು ಸುಮ್ಮನೆ ಅನ್ನೆಸೆಸರಿಯಾಗಿ ಫೇಕ್ ಆಗಿ ತಗೊಂಡಿದ್ದಾರೆ ಅಂತ ಬಂತು. ಸೊ ಇಷ್ಟು ದಿನ ಅಷ್ಟಕ್ಕೆಲ್ಲ ಸುಮ್ಮನೆ ದುಡ್ಡು ಹೋಗ್ತಾ ಇತ್ತು. ಈಗ ಅದನ್ನೇನ್ ಮಾಡಿದ್ರು, ಅದೆಲ್ಲ ಡೇಟಾ ಕಲೆಕ್ಟ್ ಮಾಡಿದ್ರು, ಆಧಾರ್ ಲಿಂಕ್ ಮಾಡಿದ್ರು, ಎಲ್ಲದನ್ನು ಅವೆಲ್ಲ ಫೇಕ್ ಅಂತ ಹೇಳಿ ಎಲ್ಲ ತೆಗೆದಾಕ್ಬಿಟ್ರು. ಸೊ ಎಷ್ಟೊಂದು ಉಳಿತು, ದುಡ್ಡು ಉಳಿಯುತ್ತೆ, ಎಷ್ಟೊಂದು ರಿಸೋರ್ಸಸ್ ಉಳಿಯುತ್ತೆ. ಸೊ ದಟ್ ಈಸ್ ದ ಥಿಂಗ್. ಅದು ಮಾಡ್ಲಿಲ್ಲ ಅಂದ್ರೆ ಪ್ರತಿ ವರ್ಷ ಬೇಗ ಯಾರೋ ಈ ದುಡ್ಡು, ಒಳ್ಳೆ ಜಮೀನು, ಮನೆ ಎಲ್ಲ ಇರೋರೆಲ್ಲ ಅದನ್ನು ಕೂಡ ನಾವು BPL ಕಾರ್ಡ್ ಅಂತ ಹೇಳಿ ತಗೊಳ್ತಾ ಇದ್ರು. ಓಕೆ, ಸೊ ದಟ್ ಈಸ್ ವಾಟ್ ವಿ ಕಾಲ್ ಡೇಟಾ ಕ್ಲೀನಿಂಗ್ ಬೆನಿಫಿಟ್ಸ್. ಓಕೆ, ಸೊ ನೀವು ಕರೆಕ್ಟ್ ಆಗಿ ಡೇಟಾವನ್ನ ಕ್ಲೀನ್ ಮಾಡಿದ್ರೆ ಬೆನಿಫಿಟ್ಸ್ ಯಾರಿಗ್ ಬೇಕೋ ಅವ್ರಿಗೆ ಮಾತ್ರ ಸಿಗುತ್ತೆ. ಸೊ ಅದ್ರಲ್ಲಿ ಏನೇನು ನಮಗೆ ಯೂಸ್ ಆಗುತ್ತೆ, ರಿಮೂವಲ್ ಆಫ್ ಎರರ್ಸ್ ವೆನ್ ಮಲ್ಟಿಪಲ್ ಸೋರ್ಸಸ್ ಆಫ್ ಡೇಟಾ ಆರ್ ಅಟ್ ಪ್ಲೇ. ಅಂದ್ರೆ ಡಿಫ್ರೆಂಟ್ ಸೋರ್ಸಸ್ ಆಫ್ ಡೇಟಾವನ್ನ ನಾವು ತಗೊಂಡಿದ್ದಾಗ ಎರರ್ಗಳನ್ನ ರಿಮೂವ್ ಮಾಡಿದ್ರೆ ನಮಗೆ ಅದರಿಂದ ಎಕ್ಸಾಕ್ಟ್ ವ್ಯಾಲ್ಯೂ ಸಿಗುತ್ತೆ. ದಟ್ ಇಸ್ ದ ಒನ್ ಥಿಂಗ್. ಫ್ಯೂವರ್ ಎರರ್ಸ್ ಮೇಕ್ ಫಾರ್ ಹ್ಯಾಪಿಯರ್ ಕ್ಲೈಂಟ್ಸ್ ಅಂಡ್ ಲೆಸ್ ಫ್ರಸ್ಟ್ರೇಟೆಡ್ ಎಂಪ್ಲಾಯೀಸ್. ತುಂಬಾ ಎರರ್ಗಳು ಜಾಸ್ತಿ ಇದ್ದಾಗ ಕೆಲಸ ಮಾಡೋರ್ಗೆ ಏನಾಗುತ್ತೆ, ಫುಲ್ಲು ಟಾರ್ಚರ್ ಆಗ್ತಾ ಇರುತ್ತೆ, ಫ್ರಸ್ಟ್ರೇಷನ್ ಆಗ್ತಾ ಇರುತ್ತೆ. ಇನ್ನ ಕ್ಲೈಂಟ್ಸ್, ನಮ್ಮ ಒಂದು ಕಸ್ಟಮರ್ಸ್ ಇರ್ತಾರಲ್ಲ, ಅವ್ರಿಗೆಲ್ಲ ಅದು ನೋಡಿದಾಗ ಬೇಜಾರಾಗ್ತಾ ಇರುತ್ತೆ. ಸೊ ಎರರ್ಸ್ ಕಡಿಮೆ ಆದಷ್ಟು ದೇ ವಿಲ್ ಬಿ ಹ್ಯಾಪಿ, ಕೆಲಸ ಮಾಡೋದು ಕೂಡ ಖುಷಿ ಇರುತ್ತೆ. ಎರರ್ಸ್ ಜಾಸ್ತಿ ಆಗ್ತಾ ಹೋದ್ರೆ ಸಮಸ್ಯೆಗಳು ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಟ್ಸ್ ವೈ ಇಟ್ ವಿಲ್ ಬಿ ವೆರಿ ಈಸಿಯರ್ ಒನ್. ಸೊ ಎಬಿಲಿಟಿ ಟು ಮ್ಯಾಪ್ ದ ಡಿಫರೆಂಟ್ ಫಂಕ್ಷನ್ಸ್ ಅಂಡ್ ವಾಟ್ ಯುವರ್ ಡೇಟಾ ಈಸ್ ಇಂಟೆಂಟೆಡ್ ಟು ಡೂ. ಅಂದ್ರೆ ನೀವು ಏನ್ ಮಾಡಬೇಕು, ಯಾವ ಕೆಲಸ ಮಾಡಬೇಕು, ಯಾವ್ಯಾವಕ್ಕೆ ಮ್ಯಾಪ್ ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗತ್ತೆ. ದೆನ್ ಮಾನಿಟರಿಂಗ್ ಎರರ್ಸ್
and better reporting to see where errors are coming from. ಅಂದ್ರೆ ಆ ಎರರ್ಸ್ ಗಳನ್ನ ನೋಡ್ತಾ ಇದ್ದಾಗ ನಮಗೆ ಗೊತ್ತಾಗುತ್ತೆ ಈ ಎರರ್ಸ್ ಗಳು ಇಷ್ಟೊಂದು ಎರರ್ಸ್ ಯಾರಿಂದ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ, ಯಾಕೆ ಬರ್ತಾ ಇದೆ, ಅವನ್ನ ನಾವು ಒಂದ್ಸರಿ ಗೆಸ್ ಮಾಡಿದ್ರೆ ನೆಕ್ಸ್ಟ್ ಇಂದ ಅದನ್ನ ಏನ್ ಮಾಡಬಹುದು, ಯಾವ ಕಡೆಯಿಂದ ಬರುತ್ತೆ ಅಲ್ಲಿ ಅದನ್ನ ಸ್ಟಾಪ್ ಮಾಡಬಹುದು. ಓಕೆ, ಸೊ ದಟ್ ವಿಲ್ ಬಿ ಈಸಿಯರ್ ಒನ್. ಯಾಕೆಂದ್ರೆ ಪ್ರತಿ ಸರಿ ಎರರ್ ಬರುತ್ತೆ, ಕ್ಲೀನ್ ಮಾಡು ರೆಡಿ ಮಾಡು ಅಂದ್ರೆ ಆಗ್ಬಾರ್ದು. ನಾವು ಅದನ್ನ ಮಾನಿಟರ್ ಮಾಡ್ಬೇಕು, ಯಾರ ಕಡೆಯಿಂದ ಇಷ್ಟೊಂದು ಎರರ್ಸ್ ಆಗ್ತಾ ಇದೆ, ತಪ್ಪು ಯಾಕೆ ಬರ್ತಾ ಇದೆ, ಯಾರು ಇಷ್ಟೊಂದು ತಪ್ಪುಗಳನ್ನ ಮಾಡ್ತಾ ಇದ್ದಾರೆ ಅಂತ ನೋಡಿದಾಗ ಅಲ್ಲಿ ಅದನ್ನ ನಾವು ಸರಿ ಮಾಡ್ಲಿಕ್ಕೆ ಪ್ರಯತ್ನ ಪಡಬಹುದು. ಹಾಗಾಗಿ ಬೇಗ ಏನಾಗುತ್ತೆ, ಡೇಟಾ ಕ್ಲೀನಿಂಗ್ ಅನ್ನ ಮಾಡಬಹುದಾಗತ್ತೆ. ಸೊ ಇಟ್ ಈಸ್ ಈಸಿಯರ್ ಟು ಫಿಕ್ಸ್ ಇನ್ಕರೆಕ್ಟ್ ಆರ್ ಕರಪ್ಟ್ ಡೇಟಾ ಫಾರ್ ಫ್ಯೂಚರ್ ಅಪ್ಲಿಕೇಶನ್ಸ್. ಈಗ ಡಿಬಗ್ಗಿಂಗ್ ಅಂತ ಹೇಳ್ತಾರೆ ಗೊತ್ತಾ, ಯಾವ್ದೋ ಒಂದು ಅಪ್ಲಿಕೇಶನ್ ಹೊಸದಾಗಿ ಬಿಟ್ಟಾಗ ಅದ್ರಲ್ಲಿ ಏನೋ ಕೆಲವೊಂದು ಸಮಸ್ಯೆಗಳಿರುತ್ತೆ, ಅವ್ರು ಹುಡುಕ್ತಾರೆ ಈ ಸಮಸ್ಯೆ ಎಲ್ಲಿಂದ ಬರ್ತಾ ಇದೆ, ಯಾಕೆ ಬರ್ತಾ ಇದೆ ಅಂತ. ನೆಕ್ಸ್ಟ್ ಅದನ್ನ ಅಪ್ಡೇಟ್ಸ್ ಅಂತ ಕೊಡ್ತಾರೆ. ನೀವು ಆ ಆಪ್ ನ ಅಪ್ಡೇಟ್ ಮಾಡ್ಕೊಂಡಾಗ ಆ ಒಂದು ಪ್ರಾಬ್ಲಮ್ಸ್ ಏನಾಗಿರುತ್ತೆ, ಹೋಗ್ಬಿಡುತ್ತೆ. ಮತ್ತೆ ಹೊಸ ಪ್ರಾಬ್ಲಮ್ಗಳು ಏನೋ ಕ್ರಿಯೇಟ್ ಆಗಿರುತ್ತೆ, ಅದನ್ನ ಅಬ್ಸರ್ವ್ ಮಾಡ್ತಾರೆ, ಎಲ್ಲಿ ಬರ್ತಾ ಇದೆ, ಪ್ರತಿಯೊಬ್ಬರದ್ದು ಡೇಟಾ ಕಲೆಕ್ಟ್ ಮಾಡ್ತಾರೆ, ಎಲ್ಲೆಲ್ಲಿ ತಪ್ಪಾಗಿದೆ ನೋಡ್ತಾರೆ, ನೆಕ್ಸ್ಟ್ ಅದನ್ನ ಡೇಟಾವನ್ನ ಸರಿ ಮಾಡ್ಕೊಳ್ತಾರೆ, ಈ ತರ. ಸೊ ದಟ್ ಈಸ್ ವಾಟ್ ಈಸ್ ದ ಬೆನಿಫಿಟ್ ಆಫ್ ಡೇಟಾ ಕ್ಲೀನಿಂಗ್. ದೆನ್ ಯೂಸಿಂಗ್ ಟೂಲ್ಸ್ ಫಾರ್ ಡೇಟಾ ಕ್ಲೀನಿಂಗ್ ವಿಲ್ ಮೇಕ್ ಮೋರ್ ಎಫಿಷಿಯಂಟ್ ಬಿಸ್ನೆಸ್ ಪ್ರಾಕ್ಟೀಸಸ್ ಅಂಡ್ ಕ್ವಿಕ್ಕರ್ ಡಿಸಿಷನ್ ಮೇಕಿಂಗ್. ಅಂದ್ರೆ ನಾವು ಈ ಡೇಟಾ ಕ್ಲೀನಿಂಗ್ ಟೂಲ್ಸ್ ಗಳನ್ನ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಬಿಸ್ನೆಸ್ ಎಫಿಷಿಯನ್ಸಿ ಏನಿದೆಯಲ್ಲ ಅದು ತುಂಬಾ ಜಾಸ್ತಿ ಆಗುತ್ತೆ, ಮತ್ತೆ ಬೇಗ ಬೇಗ ಡಿಸಿಷನ್ಸ್ ಗಳನ್ನ ತಗೊಳ್ಳಿಕ್ಕೆ ಈಸಿ ಆಗತ್ತೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಇದರಲ್ಲಿ ಕೊರೋನಾ ಎರಡನೇ ಅಲೆ ಬರ್ತಾ ಇದೆ, ಇದು ಈ ತರ ಎಫೆಕ್ಟ್ ಆಗ್ತಾ ಇದೆ, ಈ ತರ ಸಮಸ್ಯೆಗಳಿದೆ, ಹಾಗಾಗಿ ಇದ್ರ ಬಗ್ಗೆ ನೀವು ಬೇಗ ಕ್ರಮ ಕೈಗೊಳ್ಳಿ ಅಂತ ಒಂದು ನೀಟಾಗಿ ಬೇಗ ಡೇಟಾವನ್ನ ಕಲೆಕ್ಟ್ ಮಾಡಿ ಕ್ಲೀನ್ ಮಾಡಿ ಕೊಟ್ಟಿದ್ದಿದ್ರೆ, ಅದನ್ನ ಸ್ಟಾರ್ಟಿಂಗ್ ಅಲ್ಲೇ ನಾವು ಇಂಪ್ಲಿಮೆಂಟೇಷನ್ ಮಾಡ್ಕೊಂಡಿದ್ದಿದ್ರೆ ಇಷ್ಟೊಂದು ಸಮಸ್ಯೆಗಳು ಆಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ಇದರಿಂದ ಯಾರ್ಯಾರಿಗೆ ಸಮಸ್ಯೆ ಆಗುತ್ತೆ, ಹೇಗ್ ಸಮಸ್ಯೆ ಆಗುತ್ತೆ, ವೆಂಟಿಲೇಷನ್ ಎಷ್ಟು ಪ್ರಾಬ್ಲಮ್ ಆಗುತ್ತೆ, ಆಕ್ಸಿಜನ್ ಎಷ್ಟು ಬೇಕಾಗತ್ತೆ, ಈ ಎಲ್ಲಾ ಡೇಟಾನ ಕರೆಕ್ಟ್ ಆಗಿ ಕ್ಲೀನ್ ಮಾಡಿ ಬೇಗ ನಾವು ಕೊಟ್ಟಿದ್ದಿದ್ರೆ, ಬೇಗ ಅದನ್ನ ಲೆಕ್ಕ ಸಿಕ್ಕಿದ್ದಿದ್ರೆ ಅದ್ರ ಮೇಲೆ ಬೇಗ ಡಿಸಿಷನ್ ತಗೊಂಡು ನಮ್ಮ ರಾಜ್ಯವನ್ನ ಈ ಪ್ರಾಬ್ಲಮ್ ಇಂದ ಕಾಪಾಡಬಹುದಿತ್ತು. ಬಟ್ ಅಲ್ಲಿ ಕೆಲವು ದಿನಗಳು ಡಿಲೇ ಆಗಿದ್ರಿಂದ ಅಥವಾ ಕೆಲವೊಂದು ನೆಗ್ಲಿಜೆನ್ಸಿ ಆಗಿದ್ರಿಂದ ಆಟೋಮೆಟಿಕಲಿ ಏನಾಯ್ತು, ಈಗ ಸಮಸ್ಯೆ ತುಂಬಾ ದೊಡ್ಡದಾಗಿ ಬೆಳೆದಿದೆ. ಸೊ ದಟ್ ಈಸ್ ವಾಟ್ ದ ಪ್ರಾಬ್ಲಮ್ ವಿತ್ ಡೇಟಾ. ಅದನ್ನ ಬೇಗ ತಗೊಂಡು ಬೇಗ ಕ್ಲೀನ್ ಮಾಡಿ ಬೇಗ ಡಿಸಿಷನ್ ತಗೊಂಡ್ಬಿಟ್ರೆ ಎಲ್ಲ ಕರೆಕ್ಟ್ ಆಗಿರುತ್ತೆ, ಏನೋ ಒಂದು ಸಿಚುಯೇಷನ್ ನ ಕಂಟ್ರೋಲ್ ಮಾಡಬಹುದು. ಇಲ್ಲ ಅಂದ್ರೆ ಸಿಚುಯೇಷನ್ ಕೈ ತಪ್ಪಿ ಹೋಯ್ತು ಅಂದ್ರೆ ನೋ ಬಡಿ ಕ್ಯಾನ್ ಡೂ ಎನಿಥಿಂಗ್, ಯಾರು ಏನು ಮಾಡ್ಲಿಕ್ಕೆ ಆಗಲ್ಲ. ಸೊ ದಟ್ ಈಸ್ ದ ಪ್ರಾಬ್ಲಮ್ ವಿತ್ ಡೇಟಾ. ಹಾಗಾಗಿ ನಾವು ಆದಷ್ಟು ಬೇಗ ಡೇಟಾ ಕ್ಲೀನಿಂಗ್ ಟೂಲ್ಸ್ ಅನ್ನ ಯೂಸ್ ಮಾಡಿದ್ರೆ ಬೇಗ ನಾವು ಡಿಸಿಷನ್ಸ್ ಗಳನ್ನ ತಗೋಬಹುದು, ಮತ್ತೆ ಬೇಗ ಅವನ್ನ ಇಂಪ್ಲಿಮೆಂಟ್ ಮಾಡಬಹುದು. ದೆನ್ ಹೌ ಡು ಯು ಕ್ಲೀನ್ ಡೇಟಾವನ್ನ ಹೇಗೆ ಕ್ಲೀನ್ ಮಾಡಬಹುದು? ಫಸ್ಟ್ ಒನ್, ಸ್ಟೆಪ್ 1, ರಿಮೂವ್ ಡೂಪ್ಲಿಕೇಟ್ ಆರ್ ಇರ್ರಿಲೆವೆಂಟ್ ಅಬ್ಸರ್ವೇಷನ್ಸ್. ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಡೇಟಾದಲ್ಲಿ ಯಾವ್ದಾದ್ರು ಅನ್ವಾಂಟೆಡ್ ಅಬ್ಸರ್ವೇಷನ್ಸ್ ಇದ್ರೆ, ಡೂಪ್ಲಿಕೇಟ್ ಅಬ್ಸರ್ವೇಷನ್ಸ್ ಇದ್ರೆ, ಫಸ್ಟ್ ಅವನ್ನ ನಾವೇನ್ ಮಾಡ್ಬೇಕಾಗತ್ತೆ, ಬೈ ಯೂಸಿಂಗ್ ಡೂಪ್ಲಿಕೇಟ್ ಅಲ್ಲೊಂದು ಆಪ್ಷನ್ಸ್ ಬರುತ್ತೆ, ಅದನ್ನ ಯೂಸ್ ಮಾಡಿ ಆ ಡೇಟಾವನ್ನ ನಾವು ರಿಮೂವ್ ಮಾಡಬಹುದು. ಓಕೆ, ಸೊ ದಟ್ ಈಸ್ ದ ಒನ್ ಸ್ಟೆಪ್, ರಿಮೂವ್ ಡೂಪ್ಲಿಕೇಟ್ ಆರ್ ಇರ್ರಿಲೆವೆಂಟ್ ಅಬ್ಸರ್ವೇಷನ್ಸ್. ಸೊ ಇರ್ರಿಲೆವೆಂಟ್ ಅಬ್ಸರ್ವೇಷನ್ ಗಳನ್ನ ನಾವು ನೋಟಿಸ್ ಮಾಡ್ತೀವಿ, ಆ ಒಂದು ಡೇಟಾ ನಮ್ಮ ಡೇಟಾಗೆ ಸೆಟ್ ಆಗಲ್ಲ, ಮ್ಯಾಚ್ ಆಗಲ್ಲ ಅಂದ್ರೆ ಯು ಕ್ಯಾನ್ ಡಿಲೀಟ್ ದಟ್ ಒನ್. ಅದು ಹೇಗ್ ಮಾಡೋದು ಅಂತ ಮುಂದೆ ಗೊತ್ತಾಗತ್ತೆ. ಓಕೆ, ದೆನ್ ಸ್ಟೆಪ್ 2, ಫಿಕ್ಸ್ ಸ್ಟ್ರಕ್ಚರಲ್ ಎರರ್ಸ್ ಅಂದ್ರೆ ಅದು ಹೇಳಿದೆ ಅವಾಗ್ಲೇ, ಏನು ಅಲ್ಲಿ ಕಂಟ್ರಿ ಅಂತ ಕೊಟ್ಟಿರ್ತಾರೆ, ಒಂದ್ರಲ್ಲಿ ನೇಷನ್ ಅಂತ ಕೊಟ್ಟಿರ್ತಾರೆ ಅಲ್ವಾ. ನೇಷನ್ ಅಂಡ್ ಕಂಟ್ರಿ ಬೋತ್ ಆರ್ ಸೇಮ್, ಹಾಗಾಗಿ ಅವೆರಡನ್ನ ಒಂದೇ ಕಡೆ ನಾವು ತಗೋಬೇಕಾಗತ್ತೆ. ಸ್ಟ್ರಕ್ಚರಲ್ ಎರರ್ಸ್ ಗಳನ್ನ ಫೋನ್ ನಂಬರ್, ಮೊಬೈಲ್ ನಂಬರ್ ಅಂತ ಕೊಟ್ಟಿರ್ತಾರೆ, ಬೋತ್ ಆರ್ ಸೇಮ್, ಆದ್ರೆ ಹೆಸರುಗಳು ಬೇರೆ ಇರುತ್ತೆ, ಬಟ್ ಅವೆರಡನ್ನ ನಾವು ಒಂದೇ ಕೆಟಗರಿಗೆ ಬರುತ್ತೆ ಅಂತ ಹೇಳಿ ನಾವು ತಗೋಬೇಕಾಗತ್ತೆ. ದಟ್ಸ್ ವಾಟ್ ದೇ ಆರ್ ಗಿವನ್. ದೀಸ್ ಇನ್ಕನ್ಸಿಸ್ಟೆನ್ಸಿ ಕ್ಯಾನ್ ಕಾಸ್ ಮಿಸ್ಲೇಬಲ್ಡ್ ಕೆಟಗರೀಸ್. ಲೇಬಲಿಂಗ್ ಮಿಸ್ ಆಗಿರುತ್ತೆ, ಬಟ್ ಆನ್ಸರ್ ಮಾತ್ರ ನಮಗೆ ಬೇಕಾಗಿರೋದೇ ಇರುತ್ತೆ. ಎರಡರಲ್ಲೂ ಮೊಬೈಲ್ ನಂಬರೇ ಬರ್ದಿರ್ತಾರೆ, ಆದ್ರೆ ಲೇಬಲ್ ಡಿಫ್ರೆಂಟ್ ಇರುತ್ತೆ. ಹಾಗಾಗಿ ನಾವು ಅವೆರಡನ್ನ ಒಂದು ಅಂತಾನೆ ತಗೋಬಹುದು. ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಸಿ ನಾಟ್ ಅಪ್ಲಿಕಬಲ್. ಕೆಲವರು N/A ಅಂತ ಬರೀತಾರೆ, ಕೆಲವರು ನಾಟ್ ಅಪ್ಲಿಕಬಲ್ ಅಂತ ಪೂರ್ತಿನ ಬರೀತಾರೆ. ಬೋತ್ ಆರ್ ಸೇಮ್, ಆದ್ರೆ ಅವ್ರು ಬರ್ದಿರೋ ರೀತಿ ಡಿಫ್ರೆಂಟ್ ಇದೆ. ಹಾಗಾಗಿ ಅವೆರಡನ್ನ ನಾವು ಒಂದೇ ಕೆಟಗರಿಗೆ ಬರುತ್ತೆ ಅಂತ ಹೇಳಿ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ದೆನ್ ಫಿಲ್ಟರ್ ಅನ್ವಾಂಟೆಡ್ ಔಟ್ಲೈಯರ್ಸ್. ಅಂದ್ರೆ ಕೆಲವೊಂದು ಆನ್ಸರ್ಸ್ ಗಳು, ಅಬ್ಸರ್ವೇಷನ್ಸ್ ಗಳು ಏನ್ ಬಂದಿರುತ್ತಲ್ಲ, ಆ ಅಬ್ಸರ್ವೇಷನ್ಸ್ ಗಳು ನಮ್ಮ ಒಂದು ಪರ್ಫಾರ್ಮೆನ್ಸ್ ಅಥವಾ ನಮ್ಮ ಒಂದು ಡೇಟಾ ಕ್ಲೀನಿಂಗಿಗೆ ನಾವೇನನ್ನ ಅನಲೈಸ್ ಮಾಡ್ತಿದೀವೋ ಅದಕ್ಕೆ ಅದು ಮ್ಯಾಚ್ ಆಗಲ್ಲ. ಓಕೆ, ಆತರ ಮ್ಯಾಚ್ ಆಗ್ತಾ ಇಲ್ಲ, ಡೇಟಾ ನಮಗೆ ಸಿಂಕ್ ಆಗ್ತಾ ಇಲ್ಲ ಅಂತ ಅಂದಾಗ ಆ ಡೇಟಾಗಳನ್ನ ನಾವೇನ್ ಮಾಡಬಹುದು, ರಿಮೂವ್ ಮಾಡಬಹುದಾಗತ್ತೆ. ಓಕೆ, ಸೊ ದಟ್ ಈಸ್ ವಾಟ್ ವಿ ಕಾಲ್ ಫಿಲ್ಟರ್ ಅನ್ವಾಂಟೆಡ್ ಔಟ್ಲೈಯರ್ಸ್. ದೆನ್ ಹ್ಯಾಂಡಲ್ ಮಿಸ್ಸಿಂಗ್ ಡೇಟಾ.
ಮಿಸ್ಸಿಂಗ್ ಡೇಟಾ. ಕೆಲವೊಂದು ಯಾವ್ದೋ ಡೇಟಾ ನೀವು ಫಿಲ್ ಮಾಡಬೇಕಾಗಿರುತ್ತೆ, ಆದ್ರೆ ಕೆಲವರು ಫಿಲ್ ಮಾಡಿರಲ್ಲ, ಬಟ್ ನಿಮ್ಗೆ ಅದು ಅವಶ್ಯಕತೆ ಇರುತ್ತೆ. ಆಯ್ತಾ? ಸೊ ಆ ಒಂದು ಡೇಟಾವನ್ನ ನಾವು ಮಿಸ್ಸಿಂಗ್ ಡೇಟಾ ಅಂತ ಕರಿತೀವಿ. ಆ ಮಿಸ್ಸಿಂಗ್ ಡೇಟಾಗಳನ್ನ ನೀವೇನ್ ಮಾಡ್ಬೇಕಾಗತ್ತೆ, ಮತ್ತೆ ನೀವು ಅವನ್ನ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಅಥವಾ ನೀವೇ ಅದಕ್ಕೆ ಏನಾದ್ರೂ ಒಂದು ಅಂದಾಜು ಲೆಕ್ಕದಲ್ಲಿ ನೀವು ಆ ಡೇಟಾಗಳನ್ನ ನೀವು ಸೇರಿಸ್ಕೋಬೇಕಾಗತ್ತೆ. ಎಲ್ಲಾರ್ದು ಇರಲ್ಲ. 50 ಜನ ಡೇಟಾ ತಗೊಂಡಿರ್ತೀರಾ, ಯಾರೋ ಒಂದ್ 3 ಜನ ಡೇಟಾ ಕೊಟ್ಟಿರಲ್ಲ ಅದನ್ನ. ಸೊ ಬೇಸ್ಡ್ ಆನ್ ದೋಸ್ ಡೇಟಾಸ್ ನೀವು ಅದನ್ನ ಬೇಕಾದ್ರೆ ಅಲ್ಲಿ ಸೇರಿಸ್ಕೋಬಹುದು. ಓಕೆ, ಅಲ್ಲಿ ಕೆಲವೊಂದು ಬೇರೆ ತರ ಆಪ್ಷನ್ಸ್ ಇದೆ. ನಿಮಗೆ ಸಾಧ್ಯವಾದ್ರೆ ಸೇರಿಸ್ಕೋಬಹುದು. 3 ಆಪ್ಷನ್ಸ್ ಇದೆ. ಓಕೆ, ಏನು? ಆಸ್ ಎ ಫಸ್ಟ್ ಆಪ್ಷನ್ ಯು ಕ್ಯಾನ್ ಡ್ರಾಪ್ ಅಬ್ಸರ್ವೇಷನ್ಸ್ ದಟ್ ಹ್ಯಾವ್ ಮಿಸ್ಸಿಂಗ್ ವ್ಯಾಲ್ಯೂಸ್. ಬೇಡಪ್ಪ, ಅವ್ರು ಬರ್ದಿಲ್ವಾ, ಡೇಟಾ ನಮಗೆ ಬೇಕಾಗಿರೋದು ಕೊಟ್ಟಿಲ್ವಾ, ಅದನ್ನ ರಿಮೂವ್ ಮಾಡಿ ಅಂತ ಹೇಳ್ಬೋದು. ಯು ಕ್ಯಾನ್ ಡ್ರಾಪ್, ಡಿಲೀಟ್, ಅದನ್ನ ಮಾಡಬಹುದು. ಸೊ ದಟ್ ಇಸ್ ದ ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಏನ್ ಮಾಡಬಹುದು, ಯು ಕ್ಯಾನ್ ಇನ್ಪುಟ್ ಮಿಸ್ಸಿಂಗ್ ವ್ಯಾಲ್ಯೂಸ್ ಬೇಸ್ಡ್ ಆನ್ ಅದರ್ ಅಬ್ಸರ್ವೇಷನ್ಸ್. ಬೇರೆಯವರ ಅಬ್ಸರ್ವೇಷನ್ ನೋಡಿ ಅದೇ ಅರ್ಧದಲ್ಲಿ ಒಂದಿಬ್ರು 3 ಜನದಿದ್ರೆ ನೀವೇ ಅದನ್ನ ಏನ್ ಮಾಡಬಹುದು, ಡೇಟಾವನ್ನ ಅಲ್ಲಿ ಹಾಕಬಹುದು. ಓಕೆ, ದಟ್ ಇಸ್ ದ ಅನದರ್ ಒನ್. ಅಸಂಪ್ಷನ್ಸ್ ಮಾಡ್ಕೋಬೇಕು. ಇಷ್ಟೊಂದು ಜನ ಮಾಡಿದ್ದಾರೆ ಅಂದ್ರೆ ಹೋಪ್ಫುಲ್ಲಿ ಇವ್ರದ್ದು ಅದೇ ತರ ಇರುತ್ತೆ, ಅಥವಾ ಒಂದೇ ಊರಿಂದ ಮಾಡಿರ್ತಾರೆ, ಒಂದೇ ಇದರಿಂದ ಹತ್ತತ್ರ ಮಾಡಿರ್ತಾರೆ ಅಂದಾಗ ಹೋಪ್ಫುಲಿ ಇದೇ ತರ ಇರ್ಬೋದು ಅಂತ ಗೆಸ್ ಮಾಡಿ ನೀವು ಹಾಕಬಹುದು. ಫಸ್ಟ್ ಆಪ್ಷನ್ ಏನು, ಡೇಟಾ ಮಿಸ್ ಆಗಿದ್ರೆ ಬೇಕಿದ್ರೆ ತೆಗೆದು ಹಾಕ್ಬಹುದು. ಇಲ್ಲ ನಾನು ಏನು ಮಾಡಲ್ಲ, ಬರ್ದಿದ್ರೆ ಸರಿ, ಇಲ್ಲ ತೆಗಿತೀನಿ ಅಂದ್ರೆ ತೆಗಿಬಹುದು. ಇಲ್ಲ ಪಾಪ ಎಲ್ಲ ಹಾಕಿದ್ದಾರೆ, ಅದೊಂದು ಡೇಟಾ ಬಿಟ್ಟಿದ್ದಾರೆ, ನೋಡೋಣ ಬೇರೆಯವ್ರದೆಲ್ಲ ಬೇಸಿಸ್ ಮೇಲೆ ಇವ್ರಿಗೆ ಕೊಡೋಣ ಅಂತ ಹೇಳಿ ಹಾಕಬಹುದು. ದಟ್ ಇಸ್ ದ ಸೆಕೆಂಡ್ ಆಪ್ಷನ್. ಥರ್ಡ್ ಆಪ್ಷನ್ ಏನು, ಯು ಮೈಟ್ ಆಲ್ಟರ್ ದ ವೇ ದ ಡಾಟಾ ಈಸ್ ಯೂಸ್ಡ್ ಟು ಎಫೆಕ್ಟಿವ್ಲಿ ನ್ಯಾವಿಗೇಟ್ ನಲ್ ವ್ಯಾಲ್ಯೂಸ್. ಅಲ್ಲಿ ಖಾಲಿ ಬಿಡೋದ್ಕಿಂತ ಯಾವ ಡೇಟಾವನ್ನ ಹಾಕಿದ್ರೆ ನಮ್ಗೆ ಉಪಯೋಗಕ್ಕೆ ಬರುತ್ತೆ ಅಂತ ನಿಮ್ಗೆ ಅನ್ಸುತ್ತೋ ಆ ಡೇಟಾಗಳನ್ನ ನೀವೇ ಅದಕ್ಕೆ ಚೇಂಜ್ ಮಾಡ್ಕೋಬಹುದು, ಆಲ್ಟರ್ ಮಾಡ್ಕೋಬಹುದು. ಅವಶ್ಯಕತೆ ಇರುತ್ತೆ ಕೆಲವೊಂದ್ಸರಿ, ಆತರ ಮಾಡ್ಕೋಬಹುದಾಗತ್ತೆ. ದಟ್ ಈಸ್ ಹೌ ವಿ ಕ್ಯಾನ್ ಹ್ಯಾಂಡಲ್ ಮಿಸ್ಸಿಂಗ್ ಡೇಟಾ. ದೆನ್ ಅದಾದ್ಮೇಲೆ ಯು ಹ್ಯಾವ್ ಟು ವ್ಯಾಲಿಡೇಟ್ ಅಂಡ್ ಕ್ವೈರೀಸ್, ಕ್ವಶನ್ ಆನ್ಸರ್. ನಿಮ್ಗೆ ನೀವು ಕ್ವಶನ್ ಕೇಳ್ಕೋಬೇಕು, ನಾವು ಕರೆಕ್ಟ್ ಆಗಿ ಮಾಡಿರ್ತಕ್ಕಂಥ ಡೇಟಾ ವ್ಯಾಲಿಡ್ ಇದೆಯಾ, ಸರಿ ಇದೆಯಾ ಅಂತ ಹೇಳಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ತರ, ಅಟ್ ದ ಎಂಡ್ ಆಫ್ ದ ಡೇಟಾ ಕ್ಲೀನಿಂಗ್ ಪ್ರೋಸೆಸ್, ಈ ಡೇಟಾ ಕ್ಲೀನಿಂಗ್ ಪ್ರೋಸೆಸ್ ಕಂಪ್ಲೀಟ್ ಆದ್ಮೇಲೆ ನೀವು ನಿಮ್ಮಷ್ಟಕ್ಕೆ ನೀವು ಕೆಲವೊಂದು ಕ್ವಶನ್ಸ್ ಕೇಳ್ಕೋಬೇಕು. ಅದಕ್ಕೆ ನಿಮ್ಗೆ ಆನ್ಸರ್ ಬರಬೇಕು. ನಾನು ಈ ಕ್ವಶನ್ಸ್ ಕೇಳಿದ್ರೆ ಆನ್ಸರ್ ಮಾಡ್ಲಿಕ್ಕೆ ನನಗೆ ಆನ್ಸರ್ ಇದೆಯಾ, ಆಯ್ತಾ? ದಟ್ ಇಸ್ ದ ಥಿಂಗ್. ಸೊ ಆತರ ನೀವು ಕ್ವಶನ್ಸ್ ಗಳನ್ನ ಸೆಟ್ ಮಾಡ್ಕೋಬೇಕು. ಸೊ ಆತರ ಒಂದು ಕಂಪ್ಲೀಟ್ ಆದ್ಮೇಲೆ ಯು ಮಸ್ಟ್ ನೋ, ಡಸ್ ದ ಡೇಟಾ ಮೇಕ್ ಸೆನ್ಸ್? ಈಗ ನಾವು ಕರೆಕ್ಟ್ ಆಗಿ ಫೈನಲ್ ಕ್ಲಿಯರ್ ಮಾಡಿರ್ತಕ್ಕಂಥ ಡೇಟಾ ಸರಿ ಅನ್ಸುತ್ತಾ? ಯಾರೋ ಒಬ್ರು ಸರಿ ಇಲ್ಲ ಅಂತ ಹೇಳೋದಕ್ಕಿಂತ ನನಗೆ ಸರಿ ಅನ್ನಿಸ್ತಿದ್ಯಾ? ಫಸ್ಟ್ ವಿ ಹ್ಯಾವ್ ಟು ಆಸ್ಕ್ ದಟ್ ಕ್ವಶನ್. ಸೆಕೆಂಡ್ ಒನ್, ಡಸ್ ದ ಡೇಟಾ ಫಾಲೋ ದ ಅಪ್ರೋಪ್ರಿಯೇಟ್ ರೂಲ್ಸ್ ಫಾರ್ ಇಟ್ಸ್ ಫೀಲ್ಡ್? ನಾವು ಯಾವ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ, ನಾವು ಏನನ್ನ ಕಂಡುಹಿಡಿಲಿಕ್ಕೆ ಬಳಸ್ತಾ ಇದೀವೋ ಆ ಒಂದು ಫೀಲ್ಡ್ಗೆ ಈ ಡೇಟಾ ಕರೆಕ್ಟ್ ಇದೆಯಾ? ಅದು ನಾವು ನಮ್ಮ ತಲೆಯಲ್ಲಿ ನಾವೇ ಕೇಳ್ಕೋಬೇಕು, ಸರಿ ಅನ್ಸುತ್ತಾ? ಆಸ್ ಎ ವ್ಯೂವರ್ ನಾನು ಮಾಡಿರೋದು ಅನ್ನೋದಲ್ಲ, ನಾನು ಈಗ ಯಾರೋ ಒಬ್ಬ ವ್ಯೂವರ್, ನಾನು ಅದನ್ನ ನೋಡ್ತಾ ಇದೀನಿ ಅಂದಾಗ ನನಗೆ ಅದು ಸರಿ ಅನ್ಸುತ್ತಾ? ಆತರ ನಾವು ಕ್ವಶನ್ಸ್ ಅನ್ನ ಕೇಳ್ಕೋಬೇಕು. ದೆನ್ ಡಸ್ ಇಟ್ ಪ್ರೂವ್ ಆರ್ ಡಿಸ್ಪ್ರೂವ್ ಯುವರ್ ವರ್ಕಿಂಗ್ ಥಿಯರಿ ಆರ್ ಬ್ರಿಂಗ್ ಎನಿ ಇನ್ಸೈಟ್ ಟು ಲೈಟ್? ಈ ಒಂದು ಇಷ್ಟೊಂದು ಡೇಟಾ ಕಲೆಕ್ಟ್ ಮಾಡೋದ್ರಿಂದ ಏನಾದ್ರೂ ಉಪಯೋಗ ಇದೆಯಾ? ಅಲ್ಲಿ ಏನಾದ್ರು ನಮ್ಗೆ ಉಪಯೋಗಕ್ಕೆ ಬರುತ್ತಾ? ಏನಾದ್ರೂ ಹೊಸದನ್ನ ನಮಗೆ ಕೊಡುತ್ತಾ? ಏನೋ ಒಂದು ಹೊಸ ಒಂದು ಥಿಯರಿನ ನಮಗೆ ಹೇಳುತ್ತಾ? ದಟ್ ಇಸ್ ಯು ಹ್ಯಾವ್ ಟು ಥಿಂಕ್. ಅದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಕ್ಯಾನ್ ಯು ಫೈಂಡ್ ಟ್ರೆಂಡ್ಸ್ ಇನ್ ದ ಡೇಟಾ ಟು ಹೆಲ್ಪ್ ಯು ಫ್ರಮ್ ಯುವರ್ ನೆಕ್ಸ್ಟ್ ಥಿಯರಿ? ಮುಂದೆ ಯಾವ್ದೋ ಒಂದು ಹೊಸ ಥಿಯರಿ ಮಾಡ್ಲಿಕ್ಕೆ, ಮುಂದೆ ಯಾವ್ದೋ ಒಂದು ಹೊಸ ಸಂಶೋಧನೆ ಮಾಡ್ಲಿಕ್ಕೆ ಈ ಡೇಟಾ ಇಂದ ನನಗೇನಾದ್ರೂ ಇನ್ಪುಟ್ಸ್ ಸಿಗುತ್ತಾ? ಮುಂದೆ ಏನೋ ಒಂದು ಕಂಡುಹಿಡಿಬೇಕು, ಅದಕ್ಕೆ ಇಲ್ಲಿಂದ ಏನಾದ್ರು ನನಗೆ ಹೊಸದಾಗಿ ಏನಾದ್ರು ನನಗೆ ಸಿಗ್ತಾ ಇದೆಯಾ? ಓಕೆ, ದಟ್ ಇಸ್ ದ ಥಿಂಗ್ ಯು ಹ್ಯಾವ್ ಟು ಥಿಂಕ್. ದೆನ್ ಇಫ್ ನಾಟ್, ಈಸ್ ದಟ್ ಬಿಕಾಸ್ ಆಫ್ ಡಾಟಾ ಕ್ವಾಲಿಟಿ ಇಶ್ಯೂ? ಇಲ್ಲ ಅಂದ್ರೆ ಈ ಡೇಟಾ ಕ್ವಾಲಿಟಿಲಿ ಏನಾದ್ರು ಇಶ್ಯೂಸ್ ಇದೆಯಾ? ಸೊ ಆಲ್ ದೀಸ್ ಥಿಂಗ್ಸ್ ವಿ ಹ್ಯಾವ್ ಟು ಆಸ್ಕ್ ಅವರ್ ಸೆಲ್ಫ್. ನಮಗೆ ನಾವೇ ಕೇಳ್ಕೋಬೇಕು. ಡೇಟಾವನ್ನ ಕ್ಲಿಯರ್ ಮಾಡಿದ ಮೇಲೆ ಈ ಡೇಟಾ ನಾವು ರೆಡಿ ಮಾಡೋದು ಸರಿ ಇದೆಯಾ? ಇದರಿಂದ ಏನಾದ್ರು ಉಪಯೋಗ ಇದೆಯಾ? ನಾವೇನ್ ಕಂಡುಹಿಡಿಬೇಕು ಅಂತಿದ್ವಲ್ಲ ಅದು ಕರೆಕ್ಟ್ ಆಗಿದೆಯಾ? ಇದರಿಂದ ಮುಂದೆ ನನ್ಗೆ ಏನಾದ್ರು ಉಪಯೋಗ ಇದೆಯಾ? ಈ ತರ ನಾವು ಕ್ವಶನ್ಸ್ ಗಳನ್ನ ಕೇಳ್ಕೊಂಡಾಗ ಆಟೋಮೆಟಿಕಲಿ ಡೇಟಾ ಏನಾಗುತ್ತೆ, ನಮಗೆ ಕರೆಕ್ಟ್ ಆಗಿ ಸಿಗತ್ತೆ. ಅಂಡ್ ದೆನ್ ಯು ಮಸ್ಟ್ ನೋ, false conclusions because of incorrect or dirty data can inform poor business strategy and decision making. Conclusions ತಪ್ಪಿದ್ರೆ, ಡೇಟಾ ಕಲೆಕ್ಷನ್ ತಪ್ಪಿದ್ರೆ, ಡೇಟಾ ಕ್ಲೀನಿಂಗ್ ತಪ್ಪಿದ್ರೆ ಅದರಿಂದ ಪೂರ್ ಬಿಸ್ನೆಸ್ ಸ್ಟ್ರಾಟಜಿ ಆಗತ್ತೆ. ಮತ್ತೆ ಅದ್ರ ಬಿಸ್ನೆಸ್ಗೆ ಏನಾಗತ್ತೆ, ಸಮಸ್ಯೆ ಆಗತ್ತೆ. ಬಿಸ್ನೆಸ್ ಅಂತ ಬೇಡ, ಈಗ ನಾನು ಹೇಳಿದೆ 2ನೇ ಅಲೆ ಬರ್ತಾ ಇದೆ ಅಂತ ಹೇಳಿ ತುಂಬಾ ದಿನ ಮುಂಚೆನೆ ಅವ್ರಿಗೆಲ್ಲ ಮಾಹಿತಿ ಸಿಕ್ಕಿತು. ಆದ್ರೆ ಆ ಒಂದು ಡಿಸಿಷನ್ ಕನ್ಕ್ಲೂಷನ್ ಮಾಡೋದ್ರಲ್ಲಿ ಲೇಟ್ ಆಗಿದ್ರಿಂದ ವಿ ಆರ್ ಫೇಸಿಂಗ್ ಲಾಟ್ ಆಫ್ ಪ್ರಾಬ್ಲಮ್ಸ್.
ಇದೇ ತರ ನಿಮ್ಮ ಜೀವನದಲ್ಲೇ ಇರಬಹುದು, ನಿಮ್ಮ ಬಿಸ್ನೆಸ್ ಅಲ್ಲೂ ಇರಬಹುದು. ಆ ಡೇಟಾ ಕಲೆಕ್ಟ್ ಮಾಡಿದ್ದನ್ನ ಕರೆಕ್ಟ್ ಆಗಿ ಕನ್ಕ್ಲೂಸ್ ಮಾಡ್ಲಿಲ್ಲ, ಕರೆಕ್ಟ್ ಆಗಿ ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ಅದರಿಂದ ಪ್ರಾಬ್ಲಮ್ಗಳು ತುಂಬಾ ಹಲವಾರು ಉತ್ಪತ್ತಿ ಆಗ್ತಾ ಹೋಗುತ್ತೆ. ಸೊ ದಟ್ ಇಸ್ ಯು ಮೇ ಟು ಬಿ ವೆರಿ ಕೇರ್ಫುಲ್ ಇನ್ ದಿಸ್ ಒನ್. ಸೊ ಫಾಲ್ಸ್ ಕನ್ಕ್ಲೂಷನ್ಸ್ ಕ್ಯಾನ್ ಲೀಡ್ ಟು ಅನ್ ಎಂಬ್ರಾಸಿಂಗ್ ಮೊಮೆಂಟ್ ಇನ್ ಎ ರಿಪೋರ್ಟಿಂಗ್ ಮೀಟಿಂಗ್ ವೇರ್ ಯು ರಿಯಲೈಸ್ ಯುವರ್ ಡೇಟಾ ಡಸ್ ನಾಟ್ ಸ್ಟ್ಯಾಂಡ್ ಅಪ್ ಟು ಸ್ಕ್ರೂಟಿನಿ. ಏನು, ನಾವು ಕರೆಕ್ಟ್ ಆಗಿ ಡೇಟಾ ಕ್ಲೀನ್ ಮಾಡಿ ಕನ್ಕ್ಲೂಷನ್ ಮಾಡಿಲ್ಲ ಅಂದ್ರೆ ಆಗ ನಾವು ಅದನ್ನ ಬೇರೆಯವ್ರ ಮುಂದೆ ಇಟ್ಟಾಗ ಅವರ ಒಂದು ಹುಡುಕನ್ನ ತಪ್ಪನ್ನ ನೋಡಿದಾಗ ನಮ್ಗೇನಾಗತ್ತೆ, ಮರ್ಯಾದೆ ಹೋಗುತ್ತೆ. ಓಕೆ, ನಮ್ಮ ನಾಚಿಕೆ ಆಗತ್ತೆ, ಅವರೆಲ್ಲ ನಮ್ಮನ್ನ ಹೀಯಾಳಿಸ್ತಾರೆ, ಆಡ್ಕೊಳ್ತಾರೆ, ಈ ತರ ಕೆಟ್ಟದಾಗಿ ಡೇಟಾ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ. ಸೊ ದಟ್ಸ್ ವೈ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಓಕೆ, ದೆನ್ ಬಿಫೋರ್ ಯು ಗೆಟ್ ದೇರ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಕ್ರಿಯೇಟ್ ಎ ಕಲ್ಚರ್ ಆಫ್ ಕ್ವಾಲಿಟಿ ಡೇಟಾ ಇನ್ ಯುವರ್ ಆರ್ಗನೈಸೇಷನ್. ಅಂದ್ರೆ ನೀವು ಆ ಒಂದು ಹೊರಗಡೆ ಆ ಒಂದು ಡೇಟಾನ ಕೊಡೋದಕ್ಕಿಂತ ಮುಂಚೆ ನೀವು ಪ್ರತಿಯೊಂದು ಹಂತದಲ್ಲೂ ಅದನ್ನ ನೀಟಾಗಿ ಡೇಟಾದ ಕ್ವಾಲಿಟಿಯನ್ನ ನೀವು ಚೆಕ್ ಮಾಡಬೇಕಾಗತ್ತೆ. ಸೊ ಟು ಡೂ ದಿಸ್ ಯು ಶುಡ್ ಹ್ಯಾವ್ ಡಾಕ್ಯುಮೆಂಟ್ ದ ಟೂಲ್ಸ್ ಯು ಮೈಟ್ ಯೂಸ್ ಟು ಕ್ರಿಯೇಟ್ ದಿಸ್ ಕಲ್ಚರ್ ಅಂಡ್ ವಾಟ್ ಡೇಟಾ ಕ್ವಾಲಿಟಿ ಮೀನ್ಸ್ ಟು ಯು. ನಿಮ್ಮ ಒಂದು ಸಂಸ್ಥೆಗೆ, ನಿಮ್ಮ ಒಂದು ಆರ್ಗನೈಸೇಷನ್ಗೆ ತಕ್ಕನಾಗಿ ಯಾವ ಡೇಟಾ ಇರಬೇಕು, ಯಾವ ತರ ಕ್ವಾಲಿಟಿ ಇರಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡಿ ಅದಕ್ಕೆ ತಕ್ಕನಾದಂಗೆ ನೀವು ಅವ್ರಿಗೆ ಟ್ರೈನಿಂಗ್ ಅನ್ನ ಕೊಟ್ರೆ ಆಟೋಮೆಟಿಕಲಿ ಡೇಟಾ ಹೊರಗಡೆ ಬರೋದು ಚೆನ್ನಾಗೇ ಇರುತ್ತೆ. ಓಕೆ, ದಟ್ ಈಸ್ ಹೌ ವಿ ಕ್ಯಾನ್ ಕ್ಲೀನ್ ದ ಡೇಟಾ. ಸೊ ದಟ್ ಈಸ್ ಆಲ್ ಅಬೌಟ್ ಡೇಟಾ ಕ್ಲೀನಿಂಗ್. ಡೇಟಾ ಕ್ಲೀನಿಂಗ್ ಅಂದ್ರೆ ಏನು, ಯಾವ ರೀತಿಯಲ್ಲಿ ನಾವು ಡೇಟಾ ಕ್ಲೀನಿಂಗ್ ಮಾಡಬಹುದು, ಯಾವ ಯಾವ ಸ್ಟೆಪ್ಸ್ ಇದೆ, ಅದರದ್ದು ಉಪಯೋಗಗಳೇನಿದೆ, ಮತ್ತೆ ಅದನ್ನ ಕರೆಕ್ಟ್ ಆಗಿ ಮಾಡಲಿಲ್ಲ ಅಂದ್ರೆ ಏನೇನು ಸಮಸ್ಯೆಗಳಾಗತ್ತೆ. ಓಕೆ, ಆಲ್ ದೋಸ್ ಥಿಂಗ್ಸ್ ಯು ಮಸ್ಟ್ ನೋ, ಗೊತ್ತಿರಬೇಕು ಇವೆಲ್ಲದನ್ನು ಕೂಡ. ಸೊ ನಾವು ಬೇಸ್ಡ್ ಆನ್ ದಟ್ ವಿ ಆರ್ ಎಕ್ಸ್ಪ್ಲೈನಿಂಗ್ ಒನ್ ಎಕ್ಸ್ಪೆರಿಮೆಂಟ್ ಹಿಯರ್. ಎಕ್ಸ್ಪೆರಿಮೆಂಟ್ ನಂಬರ್ 4 ಇದನ್ನ ನೀವು ಮಾಡಬೇಕಾಗತ್ತೆ. ಈಗೇನು ಥರ್ಡ್ ಸ್ಟೇಜ್ ಅಲ್ಲಿ, ಥರ್ಡ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಡೇಟಾ ಕಲೆಕ್ಟ್ ಮಾಡಿದೀರಾ, ಆ ಡೇಟಾವನ್ನ ಸ್ಪ್ರೆಡ್ ಶೀಟ್ಗೆ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ, ಅದನ್ನ ನೀವು ಎಕ್ಸೆಲ್ ಗೆ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸಾಲ್ವ್ ಮಾಡ್ಬೇಕಾಗತ್ತೆ. ಸೊ ರಿಮೂವ್ ಅನ್ವಾಂಟೆಡ್ ಅಬ್ಸರ್ವೇಷನ್ಸ್ ಫ್ರಮ್ ದ ಡೇಟಾ ಸೆಟ್ ಪ್ರೊವೈಡೆಡ್ ಇನ್ಕ್ಲೂಡಿಂಗ್ ಡೂಪ್ಲಿಕೇಟ್ ಅಬ್ಸರ್ವೇಷನ್ಸ್ ಆರ್ ಇರ್ರಿಲೆವೆಂಟ್ ಅಬ್ಸರ್ವೇಷನ್ಸ್. ಸೊ ನಮ್ಮ ಡೇಟಾದಲ್ಲಿ ಯಾವ್ದಾದ್ರು ಡೂಪ್ಲಿಕೇಟ್ ಅಬ್ಸರ್ವೇಷನ್ ಅಥವಾ ಇರ್ರಿಲೆವೆಂಟ್ ಅಬ್ಸರ್ವೇಷನ್ಸ್ ಇದ್ರೆ ಹೇಗೆ ರಿಮೂವ್ ಮಾಡೋದು ಅನ್ನೋದನ್ನ ನಾವು ನೋಡೋಣ. ಏನ್ರ ಒಂದು ಪರ್ಪಸ್ ಏನು, ಅವಶ್ಯಕತೆ ಏನು ಅಂದ್ರೆ, ಇಲ್ಲಿವರೆಗೂ ಹೇಳಿದ್ವಿ 1 hour ಅಲ್ಲಿ ಏನೇನ್ ಹೇಳಿದ್ವಿ, ವಾಟ್ ಇಸ್ ಡೇಟಾ ಕ್ಲೀನಿಂಗ್, ಅದರ ಇಂಪಾರ್ಟೆನ್ಸ್ ಏನು, ಡೇಟಾ ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ಏನ್ ಸಮಸ್ಯೆ ಆಗತ್ತೆ, ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂದ್ರೆ ಏನ್ ಸಮಸ್ಯೆ ಆಗತ್ತೆ, ಟೈಮಿಗೆ ಕರೆಕ್ಟ್ ಆಗಿ ಡಿಸಿಷನ್ ತಗೊಳ್ಳಿಲ್ಲ ಅಂದ್ರೆ ಏನ್ ಸಮಸ್ಯೆಗಳಾಗತ್ತೆ. ಆಲ್ ದೀಸ್ ಆರ್ ದ ಪರ್ಪಸ್. ಅದು ನಿಮ್ಗೆ ಗೊತ್ತಿರ್ಬೇಕು. ಯಾವುದೇ ಡೇಟಾ ಆಗ್ಲಿ, ವಾಟ್ ಸಿಂಪಲ್ ಸಣ್ಣದೇ ಯಾವುದೇ ಡೇಟಾ ಆಗ್ಲಿ, ಪ್ರತಿಯೊಂದನ್ನು ಕೂಡ ನೀವು ಕ್ಲೀನ್ ಮಾಡಿ ನೀಟಾಗಿ ಅದನ್ನ ಮಾಡಿದ್ರೆ ಮಾತ್ರ ಅದು ಉಪಯೋಗಕ್ಕೆ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಸೊ ದೆನ್ ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್? ಸೊ ಇಲ್ಲಿ the following are the steps involved in arranging the data in similar pattern. ಈಗ ನಿಮ್ಗೆಲ್ಲ ಯಾರ್ಯಾರೋ ಕಳಿಸ್ಬಿಟ್ಟಿದ್ದಾರೆ. ಕೆಲವರು ಹೆಸರುಗಳನ್ನ ಫುಲ್ ಕ್ಯಾಪಿಟಲ್ ಲೆಟರ್ ಬರ್ದಿರ್ತಾರೆ, ಕೆಲವರು ಬರೀ ಸ್ಮಾಲ್ ಲೆಟರ್ ಬರ್ದಿರ್ತಾರೆ, ಕೆಲವೊಬ್ರು ಅರ್ಧ ಕ್ಯಾಪಿಟಲ್ ಅರ್ಧ ಸ್ಮಾಲ್ ಲೆಟರ್ ಮಾಡಿರ್ತಾರೆ. ಈ ತರ ಎಲ್ಲ ಡಿಫ್ರೆಂಟ್ ಆಗಿ ಹೆಸರುಗಳನ್ನ ಬರ್ದಿರ್ತಾರೆ. ಅವನ್ನ ನಾವು ಏನ್ ಮಾಡ್ಬೋದು, ಟ್ರಿಮ್ ಫಂಕ್ಷನ್ ಯೂಸ್ ಮಾಡಿ, ಕೆಲವೊಂದು ಲೆಫ್ಟ್ ಅಲ್ಲಿ ಅಲೈನ್ ಆಗಿರುತ್ತೆ, ಕೆಲವೊಂದು ರೈಟ್ ಸೈಡ್ ಅಲ್ಲಿ ಅಲೈನ್ ಆಗಿರುತ್ತೆ, ಕೆಲವು ಸೆಂಟ್ರಲ್ ಅಲೈನ್ ಆಗಿರುತ್ತೆ. ನಾವು ಒಂದೇ ಕಡೆ ಬರ್ಲಿಕ್ಕೆ ವಿ ವಿಲ್ ಯೂಸ್ ಟ್ರಿಮ್ ಫಂಕ್ಷನ್. ಯಾವ ಫಂಕ್ಷನ್ ಯೂಸ್ ಮಾಡ್ತೀವಿ? ಟ್ರಿಮ್ ಅಂತಕ್ಕಂಥ ಒಂದು ಫಂಕ್ಷನ್ ನಾವು ಯೂಸ್ ಮಾಡ್ತೀವಿ. ಆ ಟ್ರಿಮ್ ಫಂಕ್ಷನ್ ಯೂಸ್ ಮಾಡಿದ್ರೆ ರೈಟ್ ಲೆಫ್ಟ್ ಸೆಂಟರ್ ಅಲೈನ್ ಇರೋದೆಲ್ಲ ನೀಟಾಗಿ ಲೆಫ್ಟ್ ಅಲೈನ್ ಆಗುತ್ತೆ, ಒಂದ್ ಕಡೆ ನೀಟಾಗಿ ಟ್ರಿಮ್ ಆಗಿ ಬರುತ್ತೆ, ಅಲೈನ್ಮೆಂಟ್ ಆಗತ್ತೆ. ಓಕೆ, ಸೊ ದೆನ್ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೋದು ನಾವು, ವಿ ಹ್ಯಾವ್ ಟು ಯೂಸ್, ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಓಕೆ, ಟ್ರಿಮ್ಮಿಂಗ್ ಅಂದ್ರೆ ನೋಡಿ, ಇಲ್ಲೆಲ್ಲ ಲೆಫ್ಟ್ ಇಲ್ಲೊಂದಿದೆ, ಈ ಕಡೆ 2 ಲೆಫ್ಟ್ ಅಲೈನ್ ಆಗಿದೆ, ಇದು ರೈಟ್ ಅಲೈನ್ ಆಗಿದೆ, ಇದು ಮಿಡ್ಲ್ ಅಲೈನ್ ಆಗಿದೆ, ಇವೆರಡು ಲೆಫ್ಟ್, ಇದು ಸೆಂಟರ್, ಲೆಫ್ಟ್ ರೈಟ್, ಲೆಫ್ಟ್ ಸೆಂಟರ್, ಲೆಫ್ಟ್ ಸೆಂಟರ್, ಲೆಫ್ಟ್ ರೈಟ್ ಸೆಂಟರ್, ಈ ತರ ಅಲೈನ್ಮೆಂಟ್ಸ್ ಆಗಿದೆ ಅಲ್ವಾ. ಈ ಅಲೈನ್ಮೆಂಟ್ ಆಗಿರೋದನ್ನ ನಾವೇನ್ ಮಾಡ್ತೀವಿ, ಟ್ರಿಮ್ ಆಪ್ಷನ್ ಯೂಸ್ ಮಾಡ್ತೀವಿ. ಸೊ ಇಫ್ ಯು ಯೂಸ್ ಟ್ರಿಮ್ ಆಪ್ಷನ್ ಫಾರ್ ದಿಸ್ ಒನ್, ಟ್ರಿಮ್ ಆಪ್ಷನ್ ನ ಯೂಸ್ ಮಾಡಿ ನಾವು ಬರೆದ್ವಿ ಅಂದ್ಕೊಳ್ಳಿ. ಸೊ ಹೌ ಇಟ್ ಕಮ್ಸ್ ಹಿಯರ್ ಇಟ್ ಇಸ್, ನೋಡಿ ಟ್ರಿಮ್ ಆಪ್ಷನ್ ಮಾಡಿದ್ರೆ ಈ ತರ ಎಲ್ಲ ಒಂದೇ ಕಡೆ ಏನಾಗುತ್ತೆ, ಲೆಫ್ಟ್ ಸೈಡ್ ಅಲ್ಲೇ ಬರುತ್ತೆ ಪೂರ್ತಿ. ಓಕೆ, ಟ್ರಿಮ್ ಆಪ್ಷನ್ ಯೂಸ್ ಮಾಡಿದಾಗ ಆಲ್ ವಿಲ್ ಕಮ್ಸ್ ಟು ಒನ್ ಸೈಡ್, ಲೆಫ್ಟ್ ಗೆ ನೀಟಾಗಿ ಅಲೈನ್ ಆಗಿದೆ. ಅದಾದ್ಮೇಲೆ ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ಕೆಲವರು ಹೆಸರುಗಳು ನೋಡಿ, ಇದು ಫುಲ್ ಒಂದ್ ಅರ್ಧ ಕ್ಯಾಪಿಟಲ್ ಲೆಟರ್ ಇದೆ, ಸ್ಮಾಲ್ ಲೆಟರ್ ಇದೆ, ಇವೆಲ್ಲ ಫುಲ್ ಸ್ಮಾಲ್ ಲೆಟರ್ ಇದೆ, ಇದು ಫುಲ್ ಕ್ಯಾಪಿಟಲ್ ಇದೆ, ಇದು ಅರ್ಧ ಕ್ಯಾಪಿಟಲ್ ಅರ್ಧ ಸ್ಮಾಲ್ ಇದೆ. ಈ ತರ ಇದ್ದಾಗ ನಾವೇನ್ ಮಾಡ್ಬೇಕಾಗತ್ತೆ, ಎಲ್ಲವನ್ನು ಒಂದೇ ತರ ಮಾಡಬಹುದು. ಯಾವ ತರ, ಯು ಹ್ಯಾವ್ ಟು ಯೂಸ್ 3 ಫಂಕ್ಷನ್ಸ್, 3 ಫಂಕ್ಷನ್ಸ್ ಇದೆ.
ಯಾವ್ದಪ್ಪ 3 ಫಂಕ್ಷನ್ಸ್ ಅಂದ್ರೆ ಇಲ್ಲಿ ಪ್ರಾಪರ್ ಫಂಕ್ಷನ್ಸ್ ಅಂತ ಇದೆ. ಓಕೆ, ಪ್ರಾಪರ್ ಫಂಕ್ಷನ್ ಅಂತ ಇದೆ. ಈ ಪ್ರಾಪರ್ ಫಂಕ್ಷನ್ ಅನ್ನ ಯೂಸ್ ಮಾಡಿದ್ರೆ ಏನಾಗತ್ತೆ, ಪ್ರತಿ ವರ್ಡ್ ಇಂದು ಫಸ್ಟ್ ಅಕ್ಷರ ಕ್ಯಾಪಿಟಲ್ ಲೆಟರ್ ಆಗತ್ತೆ, ಮಿಕ್ಕಿರೋದೆಲ್ಲ ಸ್ಮಾಲ್ ಆಗತ್ತೆ. ಸೊ ನೀವು ಮೊದಲನೇದನ್ನ ಆತರ ನೀವು ಪ್ರಾಪರ್ ಅಂತ ಕೊಟ್ಟು ಮೊದಲನೇದನ್ನ ರೆಡಿ ಮಾಡಿದ್ರೆ, ದೆನ್ ಅದನ್ನ ಡ್ರಾಗ್ ಮಾಡಿದ್ರೆ ಉಳಿದಿರೋವೆಲ್ಲ ಏನಾಗುತ್ತೆ ಅದೇ ತರ ನೀಟಾಗಿ ಫಸ್ಟ್ ಲೆಟರ್ ಕ್ಯಾಪಿಟಲ್, ಮಿಕ್ಕಿದೆಲ್ಲ ಸ್ಮಾಲ್. ನೆಕ್ಸ್ಟ್ ಧ್ರುವದಲ್ಲಿ ಡಿ ಕ್ಯಾಪಿಟಲ್, RUVA ಸ್ಮಾಲ್. ಕುಮಾರಲ್ಲಿ ಕೆ ಕ್ಯಾಪಿಟಲ್, UMAR ಸ್ಮಾಲ್, ಕೆ ಇನಿಷಿಯಲ್ ಕ್ಯಾಪಿಟಲ್. ಈ ಟೈಪ್ ಅಲ್ಲಿ ಪ್ರಾಪರ್ ಆಗಿ ಅರೇಂಜ್ ಆಗತ್ತೆ. ಅಥವಾ ನೀವೆಲ್ಲದನ್ನು ನೀವು ಅಪ್ಪರ್ ಕೇಸ್ ಎಲ್ಲವನ್ನು ಕ್ಯಾಪಿಟಲ್ ಲೆಟರ್ ಮಾಡಬೇಕು ಅಂದ್ರೆ = ಅಂತ ಹಾಕಿ ಅಪ್ಪರ್ ಅಂತ ಹೊಡೆದ್ರೆ ಸಾಕು. ಅಪ್ಪರ್ ಅಂತ ಹೊಡೆದು ಫಸ್ಟ್ ಒನ್ ಅನ್ನ ನೀವು ಅಪ್ಪರ್ ಕೇಸಿಗೆ ಮಾಡಿ ಡ್ರಾಗ್ ಮಾಡಿದ್ರೆ ಮಿಕ್ಕಿರೋದೆಲ್ಲ ಏನಾಗುತ್ತೆ ಅಪ್ಪರ್ ಕೇಸ್ಗೆ ಬರುತ್ತೆ. ಅದೇ ತರ ಇಫ್ ಯು ವಾಂಟ್ ಟು ಡೂ ಲೋಯರ್ ಕೇಸ್ ಅಂದ್ರೆ ಎಲ್ಲವೂ ಸ್ಮಾಲ್ ಲೆಟರ್ ಬರಿಬೇಕು ಅಂದ್ರೆ = ಹೊಡೆದು ಲೋವರ್ ಅಂತ ಹೊಡೆಯಿರಿ, ಫಸ್ಟ್ ಒನ್ ಅನ್ನ ಲೋಯರ್ ಕೇಸಿಗೆ ಕನ್ವರ್ಟ್ ಮಾಡಿ ಡ್ರಾಗ್ ಮಾಡಿದ್ರೆ ಎಲ್ಲಾ ಹೆಸರುಗಳು ಏನಾಗುತ್ತೆ ಲೋಯರ್ ಕೇಸಲ್ಲೇ ಬರುತ್ತೆ. ದೆನ್ ಟ್ರಿಮ್ ಅಂತ ಹೇಳಿದೆ. ಏನು ಟ್ರಿಮ್ ಅಂತ ಅಂದ್ರೆ ಎಲ್ಲವನ್ನು ಒಂದು ಕಡೆ ನೀಟಾಗಿ ಅಲೈನ್ಮೆಂಟ್ ಮಾಡೋದಕ್ಕೆ ನಾವು ಟ್ರಿಮ್ಮಿಂಗ್ ಆಪ್ಷನ್ ಅಂತ ಕರಿತೀವಿ. ಓಕೆ, ಅಂದ್ರೆ ಅದನ್ನ ನಾನು ತೋರಿಸ್ತೀನಿ. ಸೊ ಟ್ರಿಮ್ ಆಪ್ಷನ್ ಅಲ್ಲಿ ಆ ಕಡೆ ಈ ಕಡೆ ಲೆಫ್ಟ್ ಟು ರೈಟ್ ಆ ಕಡೆ ಇರೋವೆಲ್ಲ ಒಂದು ಕಡೆ ನೀಟಾಗಿ ಬರೋ ಹಾಗೆ ಮಾಡ್ತೀವಿ. ಪ್ರಾಪರ್ ಅನ್ನ ಯೂಸ್ ಮಾಡಿದ್ರೆ ಫಸ್ಟ್ ಲೆಟರ್ ಕ್ಯಾಪಿಟಲ್, ಉಳಿದಿರೋವೆಲ್ಲ ಸ್ಮಾಲ್, ಆ ತರ ಬರ್ತಾ ಹೋಗುತ್ತೆ. ಅಪ್ಪರ್ ಕೇಸ್ ಅಂದ್ರೆ ಎಲ್ಲಾ ಲೆಟರ್ಗಳು ಅಪ್ಪರ್ ಕೇಸಿಗೆ ಎಲ್ಲಾದು ಕ್ಯಾಪಿಟಲ್ ಲೆಟರ್ಸ್ ಆಗತ್ತೆ. ಲೋಯರ್ ಕೇಸ್ ಅಂದ್ರೆ ಎಲ್ಲಾ ಲೆಟರ್ಸ್ ಸ್ಮಾಲ್ ಲೆಟರ್ಸ್ ತರನು ಮಾಡಬಹುದು. ದೀಸ್ ಆರ್ ದ ಆಪ್ಷನ್ಸ್ ಆರ್ ದೇರ್. ದೆನ್ ಅದಾದ್ಮೇಲೆ ಮೇಲ್ಗಡೆ ಹೆಸರುಗಳು ಯಾವ್ಯಾವ್ದೋ ಬೇರೆ ಇರುತ್ತೆ. ಓಕೆ, ಸೊ ಸಾರ್ಟಿಂಗ್ ಆಪ್ಷನ್ ಇರುತ್ತೆ. ಸಾರ್ಟ್ ಆಪ್ಷನ್ ಇರುತ್ತೆ. ನಿಮಗೆ ಗೊತ್ತಿದೆ ಸಾರ್ಟ್ ಆಪ್ಷನ್ ಏನು ಅಂತ ಹೇಳಿ. ಸಾರ್ಟ್ ಅಂದ್ರೆ ಏನು, ಆ ಪೂರ್ತಿ ಡೇಟಾನ ಕಲೆಕ್ಟ್ ಮಾಡಿ ಸಾರ್ಟ್ ಅಂತ ಮೇಲ್ಗಡೆ ಆಪ್ಷನ್ ಇರುತ್ತೆ, A to Z ಸಾರ್ಟ್ ಅಂತ. ಅದನ್ನ ಕ್ಲಿಕ್ ಮಾಡಿದ್ರೆ ಹೆಸರುಗಳು ಎಲ್ಲೆಲ್ಲೋ ಇರೋವೆಲ್ಲ ABCD ಆರ್ಡರ್ ಅರೇಂಜ್ ಆಗುತ್ತೆ. ಫಸ್ಟ್ ABCD ಆ ಹೆಸರಲ್ಲಿ ನೀಟಾಗಿ ಆರ್ಡರ್ಸ್ ಎಲ್ಲ ಹೆಸರುಗಳೆಲ್ಲ ಅರೇಂಜ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಸಾರ್ಟಿಂಗ್ ಆಪ್ಷನ್. ಫಿಲ್ಟರ್ ಕೂಡ ಮಾಡಬಹುದು, ಬೇಡ ಇರೋದನ್ನ ಫಿಲ್ಟರ್ ಮಾಡಬಹುದು, ಅದು ಆಪ್ಷನ್ ಇರುತ್ತೆ. ಓಕೆ, ಆಲ್ ದೋಸ್ ಥಿಂಗ್ಸ್ ಕ್ಯಾನ್ ವಿ ಡೂ ಬೈ ಯೂಸಿಂಗ್ ಡೇಟಾ ಕ್ಲೀನಿಂಗ್ ಪ್ರಾಬ್ಲಮ್ಸ್. ನಮ್ಗೆ ಇರ್ತಕ್ಕಂಥ ಅಷ್ಟು ಸಾಕು. ಓಕೆ, ಈಗ ನೋಡಿ ಇಲ್ಲಿ ಡೇಟಾ ಎಲ್ಲ ಒಂದ್ ಕಡೆ ಅರೇಂಜ್ ಆಗಿದೆ. ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಸ್ಮಾಲ್ ಲೆಟರ್ಸ್ ಇತ್ತು, ಅವರು ಪ್ರಾಪರ್ ಯೂಸ್ ಮಾಡಿರೋದ್ರಿಂದ ಎಲ್ಲಾ ಡೇಟಾಗಳು ಏನಾಗಿದೆ ನೀಟಾಗಿ ಫಸ್ಟ್ ಲೆಟರ್ಸ್ ಮಾತ್ರ ಕ್ಯಾಪಿಟಲ್, ಉಳಿದಿರೋದೆಲ್ಲ ಸ್ಮಾಲ್, ಆ ಟೈಪ್ ಅಲ್ಲಿ ಬಂದಿದೆ. ಆ ತರ ಆದಾಗ ಏನಾಗುತ್ತೆ ಎಲ್ಲವೂ ಒಂದೇ ತರ ನೀಟಾಗಿ ಕಾಣುತ್ತೆ. ಸೊ ಇಟ್ ವಿಲ್ ಲುಕ್ಸ್ ನೈಸ್. ಓಕೆ, ಸೊ ಅದೇ ತರ ಇಲ್ಲಿ ನೋಡಿ ಮಾಡಿದ್ದಾರೆ. ಇವನ್ ನಾವಿಲ್ಲಿ ಕೆಲವೊಂದು ಲಾಜಿಕಲ್ ರೀಸನ್ಸ್ ಗಳನ್ನ ಯೂಸ್ ಮಾಡಿ ಅವನ್ನ ಮೇಲು ಫಿಮೇಲ್ ಮೇಲೂ ನಾವು ರೆಡಿ ಮಾಡಬಹುದು. ಇಲ್ಲಿ ಕೆಲವೊಂದು ನೋಡಿ ಇಲ್ಲಿ ಡೇಟಾಗಳು ಮಿಸ್ ಆಗಿದೆ. ಆ ಮಿಸ್ ಆಗಿರೋ ಡೇಟಾನ ನೀವು ಬೇಕಿದ್ರೆ ಡಿಲೀಟ್ ಮಾಡಬಹುದು, ಅವಶ್ಯಕತೆ ಇಲ್ಲ ಅಂದ್ರೆ ಒಂದು ಅಂದಾಜಲ್ಲಿ ನೋಡಬಹುದು ಇದು ಜಾಸ್ತಿ ಯಾವ್ದು ರಿಪೀಟ್ ಆಗಿದೆ ವ್ಯಾಲ್ಯೂಸ್ ನೋಡಬಹುದು. ಆ ಜಾಗದಲ್ಲಿ ಆ ಡೇಟಾಗಳನ್ನ ನೀವು ಹಾಕ್ಬಹುದು. ಇದು ನಿಮ್ಗೆ ಅವಶ್ಯಕತೆ ಬರೋದಿಲ್ಲ. ಓಕೆ, ದೆನ್ ಇದು ಬೇಡ ಇದು. ಓಕೆ ಫೈನ್. ದೆನ್ ಇಲ್ಲಿ ಆಟೋಫಿಲ್ ಫಾರ್ಮ್ ಅನ್ನ ಯೂಸ್ ಮಾಡಿ ಜನರಲಿ ಇವೆಲ್ಲದನ್ನು ಸೆಲೆಕ್ಟ್ ಮಾಡಿ ಆಟೋಫಿಲ್ ಅಂತ ಕೊಟ್ರೆ ಕೆಲವೊಂದು ಮಧ್ಯದಲ್ಲಿ ಬಿಟ್ಟಿರೋದೆಲ್ಲ ಆಟೋಮೆಟಿಕಲ್ ಅಲ್ಲಿ ಫಿಲ್ ಆಗುತ್ತೆ. ಬಟ್ ಅದು ಬೇಡ ಅಂದ್ರೆ ಅವಶ್ಯಕತೆ ಇಲ್ಲ. ಓಕೆ, ನೀವು ಡೇಟಾ ಫಿಲ್ಲಿಂಗ್ ಇಲ್ಲ ಅಂದ್ರೆ ಡಿಲೀಟ್ ಮಾಡ್ಕೊಂಡ್ಬಿಡಿ. ಓಕೆ, ದೆನ್ ಡೂಪ್ಲಿಕೇಶನ್ ಆಫ್ ಡೇಟಾ, ರಿಮೂವಲ್ ಆಫ್ ಡೂಪ್ಲಿಕೇಟ್ ಡೇಟಾಗಳನ್ನ ಹೇಗೆ ರಿಮೂವ್ ಮಾಡಬೇಕು ಅಂದ್ರೆ ನಾನು ಹೇಳಿದೆ, ಫಸ್ಟ್ ಏನ್ ಮಾಡಿ ಫುಲ್ ಡೇಟಾವನ್ನ ಸೆಲೆಕ್ಟ್ ಮಾಡಿ ಸಾರ್ಟ್ ಹೋಗಿ A to Z ಸಾರ್ಟ್ ಕೊಡಿ. ABCD ಹೆಸರು ಆರ್ಡರ್ ಅಲ್ಲಿ ಎಲ್ಲದು ನೀಟಾಗಿ ಸಾರ್ಟ್ ಆಗುತ್ತೆ ಅಲ್ವಾ. ಆತರ ಸಾರ್ಟ್ ಆದ್ಮೇಲೆ ಏನ್ ಮಾಡಿ ಅದನ್ನ ಮೇಲ್ಗಡೆ ಡೇಟಾ ಅಂತ ಒಂದು ಟ್ಯಾಬ್ ಇದೆ. ಓಕೆ, ಇಲ್ಲಿ ನೋಡಿ ಇಲ್ಲಿ ನಿಮ್ಮ ಇದರಲ್ಲಿ ಡೇಟಾ ಅಂತ ಇಲ್ಲೊಂದು ಟ್ಯಾಬ್ ಇದೆ. ಈ ತರ ಇಲ್ಲಿ ನೋಡಿ ಛತ್ತೀಸ್ಗಢ 2 ಸರಿ ಬಂದಿದೆ, ಜಮ್ಮು ಕಾಶ್ಮೀರ್ 2 ಸರಿ ಇದೆ, ಕರ್ನಾಟಕ 2 ಸರಿ ಇದೆ, ಮೇಘಾಲಯ 2 ಸರಿ ಇದೆ. ಈ ತರ ಡಾಟಾಗಳು ರಿಪೀಟ್ ಆಗಿದೆ. ಸೇಮ್ ಡೇಟಾ 2 ಸರಿ ಬಂದಿದೆ ಅಂದ್ರೆ ಯಾವ್ದೋ 2 ಫೈಲ್ ಇಂದ ನಾವು ಕಾಪಿ ಮಾಡಿರ್ತೀವಿ ಅನ್ಕೊಳ್ಳಿ, ಆಗ 2 ಮಿಕ್ಸ್ ಆಗಿ 2 ಸರಿ ಬಂದ್ಬಿಟ್ಟಿದೆ. ಆಗ ನಾವ್ ಇದನ್ನ ಏನ್ ಮಾಡಬಹುದು, ಇಲ್ಲಿ ಡೇಟಾ ಅಂತ ಒಂದು ಆಪ್ಷನ್ ಇದೆ. ಓಕೆ, ಸೊ ಫಸ್ಟ್ ನೀವು ಡೇಟಾವನ್ನ ಕರೆಕ್ಟ್ ಮಾಡಿ ಎಲ್ಲಾ ಡೇಟಾನ ಸೆಲೆಕ್ಟ್ ಮಾಡಿ ಇಲ್ಲಿ ಮೇಲ್ಗಡೆ ಡೇಟಾ ಅಂತ ಆಪ್ಷನ್ ಇದೆ. ಓಕೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಡೇಟಾ ಆಪ್ಷನ್, ಆ ಡೇಟಾ ಮೇಲೆ ಹೋಗಿ ದೆನ್ ಕ್ಲಿಕ್ ಆನ್ ದ ರಿಮೂವ್. ಅಲ್ಲಿ ಡೂಪ್ಲಿಕೇಟ್ಸ್ ಇದೆ, ಡೇಟಾ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರಿಮೂವ್ ಡೂಪ್ಲಿಕೇಟ್ಸ್ ಅಂತ ಕೊಟ್ರೆ ಅಲ್ಲಿ ತೋರಿಸುತ್ತೆ ಎಷ್ಟು ಡೂಪ್ಲಿಕೇಟ್ಸ್ ಇದೆ ಅಂತ ಹೇಳಿ. ಆನ್ ದ ಸ್ಕ್ರೀನ್ ವಿಚ್ ಅಪಿಯರ್ಸ್ ಸ್ಕ್ರೀನ್ ಕ್ಲಿಕ್ ಓಕೆ. ಇಲ್ಲಿ ಯಾವ್ಯಾವ ಡೇಟಾ ಡೂಪ್ಲಿಕೇಟ್ ಇದೆ, ಸೆಲೆಕ್ಟ್ ಸೀರಿಯಲ್ ನಂಬರ್, ಸ್ಟೇಟ್ಸ್, ದೆನ್ ಅಂಡರ್ ವೇಟ್, ದೆನ್ ಸ್ಟಂಟಿಂಗ್, ವೇಸ್ಟಿಂಗ್, ಇವೆಲ್ಲದು ಕೂಡ ತೋರಿಸುತ್ತೆ ಯಾವ್ಯಾವ್ದ್ರಲ್ಲಿ ನಾವು ನೋಡ್ಬೇಕು ಅಂತ. ನೀವು ಎಲ್ಲದನ್ನು ಸೆಲೆಕ್ಟ್ ಮಾಡಿ
ಓಕೆ ಕೊಟ್ರೆ ಅದೇನ್ ಮಾಡುತ್ತೆ, ಎಷ್ಟು ಡೇಟಾಗಳು ಡೂಪ್ಲಿಕೇಟ್ ಇದೆ ಅಂತ ತೋರಿಸುತ್ತೆ. ಸೊ 5 ಡೂಪ್ಲಿಕೇಟ್ ಡೇಟಾ ಫೌಂಡ್ ಅಂತ ತೋರಿಸುತ್ತೆ. 5 ಡೂಪ್ಲಿಕೇಟ್ ಡೇಟಾ ಇದೆ ಅಂತ ತೋರಿಸಿ ನಾವು ಓಕೆ ಅಂತ ಕೊಟ್ರೆ ಅದೇನ್ ಮಾಡುತ್ತೆ, ಆ ಡೇಟಾಗಳನ್ನ ರಿಮೂವ್ ಮಾಡುತ್ತೆ. ಒಂದೇ ಹೆಸರಿರೋದು ಅಥವಾ ಒಂದೇ ನಂಬರ್ಸ್ ಇರೋ ಡೇಟಾಗಳನ್ನ ಏನ್ ಮಾಡುತ್ತೆ, ಅದು ರಿಮೂವ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಅದನ್ನ ಓಕೆ ಮಾಡಿದ್ರೆ ಇಟ್ ವಿಲ್ ಬಿ ರಿಮೂವ್ಡ್. ಸೊ ದಟ್ ಈಸ್ ರಿಮೂವಲ್ ಆಫ್ ಡೂಪ್ಲಿಕೇಟ್ ಡೇಟಾ. ಸೊ ಅದಾದ್ಮೇಲೆ ಡೇಟಾ ಏನಾಗಿರುತ್ತೆ, ನೀಟಾಗಿ ಕ್ಲೀನ್ ಆಗುತ್ತೆ. ನೇಮ್ ಎಲ್ಲ ಒಂದೇ ತರ ಇರುತ್ತೆ, ನಂಬರ್ಸ್ ಎಲ್ಲ ಒಂದೇ ತರ ಅಲೈನ್ ಆಗಿರುತ್ತೆ. ಇರೋ ಡೂಪ್ಲಿಕೇಟ್ ಯಾವ್ದಾರ ಡೇಟಾ ಇದ್ರೆ ಅದು ಕ್ಲಿಯರ್ ಆಗತ್ತೆ. ಓಕೆ, ಸೊ ದಟ್ ಈಸ್ ಹೌ ವಿ ಹ್ಯಾವ್ ಟು ಮೇಕ್ ಇನ್ ದಿಸ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಯಾವ ತರ ಡೇಟಾವನ್ನ ಕ್ಲೀನ್ ಮಾಡಬೇಕು ಅಂತ ಹೇಳಿ ಐ ವಿಲ್ ಶೋ ದಟ್ ಇನ್ ದ ಎಕ್ಸೆಲ್ ಫಾರ್ಮೆಟ್ ಅನ್ನ ಓಪನ್ ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಸೊ ಬಿಫೋರ್ ದಿಸ್ ವಿ ಕಂಪ್ಲೀಟ್ ದಿಸ್ PPT. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಟಾಸ್ಕ್ ಆಫ್ ಡೇಟಾ ಕ್ಲೀನಿಂಗ್? ಡೇಟಾ ಕ್ಲೀನಿಂಗ್ ಅಲ್ಲಿ ಯಾವ್ದಾವ್ದು ಬರುತ್ತೆ? ಸ್ಕೀಮಾ ಮ್ಯಾಚಿಂಗ್ ಬರುತ್ತೆ. ಸ್ಕೀಮಾ ಮ್ಯಾಚಿಂಗ್ ಅಂದ್ರೆ ಹೇಳಿದ್ವಲ್ವಾ, ಒಂದೇ ತರ ಇರತಕ್ಕಂತ ವರ್ಡ್ಸ್, ನೇಷನ್, ಕಂಟ್ರಿ ಮ್ಯಾಚಿಂಗ್ ಮಾಡ್ತೀವಿ. ದೆನ್ ಡಿಡೂಪ್ಲಿಕೇಶನ್, ಡೂಪ್ಲಿಕೇಟ್ ಆಗಿರ್ತಕ್ಕಂಥ ಥಿಂಗ್ಸ್ ಗಳನ್ನ ನಾವೇನ್ ಮಾಡ್ತೀವಿ, ತೆಗೆದು ಹಾಕ್ತಿವಿ. ದಟ್ ಈಸ್ ಆಲ್ಸೋ ಡೇಟಾ ಕ್ಲೀನಿಂಗ್. ಕ್ಲಸ್ಟರಿಂಗ್ ಅಂದ್ರೆ ಗುಂಪು ಮಾಡೋದು, ಒಂದು ಏಜ್ ರೀತಿಲಿ ಒಂದು ಗುಂಪು ಮಾಡೋದು, ಆಮೇಲೆ ಹೈಟ್ ಇದರಲ್ಲಿ ಬೇಸಿಸ್ ಮೇಲೆ ಒಂದು ಗುಂಪು ಮಾಡೋದು. ಈ ತರ ಕ್ಲಸ್ಟರಿಂಗ್ ತರ ಗುಂಪನ್ನ ಮಾಡ್ತೀವಿ. ಹಾಗಾದ್ರೆ ಯಾವ್ದು ಬರೋದಿಲ್ಲ ಇಲ್ಲಿ? ಡೇಟಾ ಡೂಪ್ಲಿಕೇಶನ್ ಬರಲ್ಲ. ಓಕೆ, ಡಬಲ್ ಡೂಪ್ಲಿಕೇಶನ್ ಬರಲ್ಲ. ಡಬಲ್ ಡೂಪ್ಲಿಕೇಶನ್ ಅಂತ ಯಾವ್ದು ನಮಗೆ ಆಪ್ಷನ್ ಇಲ್ಲ. ಹಾಗಾಗಿ ದಟ್ ಈಸ್ ನಾಟ್ ಎ ಟಾಸ್ಕ್ ಆಫ್ ಡೇಟಾ ಕ್ಲೀನಿಂಗ್. That is double duplication. Then we just summarize what are the things we discussed in this session. So we discussed about data cleaning, tasks of data cleaning, benefits of data cleaning, and we discussed about an experiment to remove unwanted observation from the data set. ಅದನ್ನ ನಾನೀಗ ಎಕ್ಸೆಲ್ ಅಲ್ಲಿ ಓಪನ್ ಮಾಡಿ ಲೈವ್ ಆಗಿ ನಿಮಗೆ ತೋರಿಸ್ತೀನಿ, so that you will get exact idea about that one. Then in the next session ಅಲ್ಲಿ we will go for second chapter. ಅದರಲ್ಲಿ ಈ ಡೇಟಾವನ್ನ ಕಲೆಕ್ಟ್ ಮಾಡಿದ್ರೆ ಅದನ್ನ ಡೇಟಾ ಟ್ಯಾಬ್ಯುಲೇಟ್ ಮಾಡೋದು ಹೇಗೆ, ಅದಕ್ಕೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮಾಡೋದು ಹೇಗೆ, ಮೈಕ್ರೋಸಾಫ್ಟ್ ಎಕ್ಸೆಲ್ಸ್ ಅಂದ್ರೆ ಏನು, ಅದರಲ್ಲಿ ಹೇಗೆ ವರ್ಕ್ ಮಾಡೋದು, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಹೇಗಿರುತ್ತೆ, ಏನೇನ್ ಚಾಯ್ಸ್ ಇರುತ್ತೆ ಎಕ್ಸೆಲ್ ಅಲ್ಲಿ, ಆಲ್ ದೋಸ್ ಥಿಂಗ್ಸ್ we will discuss in the next session. Okay, so now I will go for Microsoft Excel and I will show how the data will be cleaned. Okay, so here, so ಈಗ ನಾವು ಲಾಸ್ಟ್ ಟೈಮ್ ಅಲ್ಲಿ ಡೇಟಾ ಕಲೆಕ್ಟ್ ಮಾಡಿದ್ವಲ್ಲ, ದ ಸೇಮ್ ಥಿಂಗ್ ಐ ವಿಲ್ ಚೆಕ್ ಇಟ್ ಹಿಯರ್. ಓಕೆ, ಲಾಸ್ಟ್ ಟೈಮ್ ನಾವು ಡ್ರೈವ್ ಅಲ್ಲಿ ಮಾಡಿದ್ವಲ್ವಾ, ಸೊ ಐ ವಿಲ್ ಓಪನ್ ದಟ್ ಒನ್. ಓಕೆ, ಇಲ್ಲಿದೆ ಕೋವಿಡ್ ಇನ್ಫಾರ್ಮೇಶನ್ ಅಂತ ಒಂದು ಸಿಂಪಲ್ ಆಗಿ ಮಾಡಿದ್ವಿ ಅಲ್ವಾ. ಸೊ ಐ ವಿಲ್ ಓಪನ್ ದಟ್ ಗೂಗಲ್ ಫಾರ್ಮ್. ಗೂಗಲ್ ಫಾರ್ಮ್ ಅಲ್ಲಿ ಈಗ 25 ರೆಸ್ಪಾನ್ಸಸ್ ಇದೆ, ರೈಟ್? ಸೊ 25 ರೆಸ್ಪಾನ್ಸಸ್ ಇದೆ. ನಾನೀಗ ಏನ್ ಮಾಡ್ತೀನಿ, ಆ ಒಂದು ರೆಸ್ಪಾನ್ಸ್ ಅನ್ನ ನಾನೀಗ ಡೌನ್ಲೋಡ್ ಮಾಡ್ಕೊಳ್ತೀನಿ. ಸೊ ಐ ಹ್ಯಾವ್ ಸೇವ್ಡ್ ದಟ್ ಒನ್ ಟು ಸ್ಪ್ರೆಡ್ ಶೀಟ್. ಎಕ್ಸಿಸ್ಟಿಂಗ್ ಸ್ಪ್ರೆಡ್ ಶೀಟ್ ಅಲ್ಲಿ ಸೇವ್ ಆಗಿದೆ. ನಾನು ಇಲ್ಲೇ ಅದನ್ನ ಡೂಪ್ಲಿಕೇಶನ್ ಮಾಡಬಹುದು, ಅಥವಾ ಐ ಕ್ಯಾನ್ ಡೌನ್ಲೋಡ್ ಇಟ್ ಅಂಡ್ ದೆನ್ ಐ ವಿಲ್ ಮೇಕ್ ಇಟ್ ಏನು ಡೇಟಾ ಕ್ಲೀನಿಂಗ್ ಮಾಡ್ತೀನಿ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಐ ವಿಲ್ ಡೌನ್ಲೋಡ್ ದಿಸ್ ಒನ್ ಇನ್ ದ ಫಾರ್ಮ್ ಆಫ್ ಮೈಕ್ರೋಸಾಫ್ಟ್ ಎಕ್ಸೆಲ್. ಮೈಕ್ರೋಸಾಫ್ಟ್ ಎಕ್ಸೆಲ್ ಫಾರ್ಮ್ಯಾಟ್ ಅಲ್ಲಿ ನಾನು ಏನ್ ಮಾಡ್ತಾ ಇದೀನಿ, ಇದನ್ನ ಡೌನ್ಲೋಡ್ ಮಾಡ್ತಾ ಇದೀನಿ. ಸೊ ಡೌನ್ಲೋಡ್ ಅಂತ ಆಪ್ಷನ್ ಇದೆ ಇಲ್ಲಿ, ಫೈಲ್ ಅಲ್ಲಿ ಹೋಗಿ ಇಲ್ಲಿ ಡೌನ್ಲೋಡ್ ಇರುತ್ತೆ, ಮೈಕ್ರೋಸಾಫ್ಟ್ ಎಕ್ಸೆಲ್ ಕೊಡಿ. ಸೊ ಇದು ಡೌನ್ಲೋಡ್ ಆಯ್ತು. ಸಿ ಹಿಯರ್ ಕೋವಿಡ್ ಇನ್ಫಾರ್ಮೇಶನ್ ಇಸ್ ಡೌನ್ಲೋಡೆಡ್. ಕೆಳಗಡೆ ಡೌನ್ಲೋಡ್ ಫೈಲ್ ಇದೆ, ಜಸ್ಟ್ ಓಪನ್ ದಟ್ ಫೈಲ್. ಓಪನ್ ಕೊಟ್ಟಿದ್ದೀನಿ. ಸೊ ದಟ್ ಫೈಲ್ ವಿಲ್ ಬಿ ಓಪನ್. ಇದು ಎಕ್ಸೆಲ್. ಇಲ್ಲಿ ಓಪನ್ ಮಾಡಿದ್ದು ಗೂಗಲ್ ಶೀಟ್ಸ್, ಇದು ಗೂಗಲ್ ಯೂಸ್ ಮಾಡಿ ಮಾಡಿದ್ದು, ಅದಕ್ಕೆ ಇಂಟರ್ನೆಟ್ ಬೇಕೇ ಬೇಕು. ನೋಡಿ ಈಗ ಓಪನ್ ಆಗಿದ್ದು ಇದು ಮೈಕ್ರೋಸಾಫ್ಟ್ ಎಕ್ಸೆಲ್, ಅದಕ್ಕೆ ಯಾವುದೇ ಇದ್ರದ್ದು ಅವಶ್ಯಕತೆ ಇಲ್ಲ. ಓಕೆ, ಈಗ ಇಲ್ಲಿ ನೋಡಿ, ಫಸ್ಟ್ ನಾನು ಏನ್ ಮಾಡ್ತೀನಿ, ಇಲ್ಲಿ ಇಮೇಲ್ ಎರಡರದ್ದು ಖಾಲಿ ಇದೆ. ಇಮೇಲ್ ಇವರಿಬ್ರು ಕೊಟ್ಟಿಲ್ಲ ಅನ್ಕೊಳ್ಳಿ, ಅವಾಗ ಏನ್ ಮಾಡ್ತೀನಿ, ಇವರಿಬ್ರು ಡೇಟಾ ನನಗೆ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಡೇಟಾ ಕಂಪ್ಲೀಟ್ ಇಲ್ಲ, ಇನ್ಕಂಪ್ಲೀಟ್ ಇದೆ. ಇವೆರಡನ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ರೈಟ್ ಸೈಡ್ ಅಲ್ಲಿ 2 ಸರಿ ಹಿಂಗೆ ಹಿಡಿದು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಕೊಡ್ದು ಡಿಲೀಟ್ ಕೊಟ್ರೆ ಇಟ್ ವಿಲ್ ಬಿ ಡಿಲೀಟೆಡ್. ಸಿ, ಇವೆರಡನ್ನು ಸೆಲೆಕ್ಟ್ ಮಾಡಿದೆ, ಅವೆರಡು ಯಾವ್ದು ಖಾಲಿ ಇತ್ತಲ್ಲ ಅವೆರಡನ್ನ ಇಲ್ಲಿ ಕ್ಲಿಕ್ ಮಾಡ್ತೀನಿ ಒಂದು. ದೆನ್ ಅದೇ ಕ್ಲಿಕ್ ಮಾಡೇನೆ ಕೆಳಗಡೆ ಹೇಳಿದ್ರೆ 2 ಸೆಲೆಕ್ಟ್ ಆಗುತ್ತೆ. ದೆನ್ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಕೊಟ್ರೆ ದೋಸ್ ಟು ಡೇಟಾಸ್ ಡಿಲೀಟೆಡ್. ಈಗ ಉಳಿದಿದ್ದೆಷ್ಟು? 23 ಉಳಿದಿದೆ ಅಲ್ವಾ? ಈಗ ನಾವು ಈ ಡೇಟಾನ ಏನ್ ಮಾಡೋಣ, ಕ್ಲೀನಿಂಗ್ ಮಾಡೋಣ. ಏನಾದ್ರೂ ಡೇಟಾಸ್ ಇದೆಯಾ? ಇಲ್ಲಿ ನೋಡಿ, ಕೆಲವರು ವಿನಯ್, ಹಿ ಹ್ಯಾಸ್ ರಿಟರ್ನ್ ಆಲ್ ನೇಮ್ ಇನ್ ಟರ್ಮ್ಸ್ ಆಫ್
ಸ್ಮಾಲ್ ಲೆಟರ್ಸ್ ಬರ್ದಿದ್ದಾನೆ. ಓಕೆ, ನಾನು ಅದನ್ನ ಯಾವ ತರ ಮಾಡ್ಬೋದು ಅಂತ ತೋರಿಸ್ತೀನಿ. ಓಕೆ, ಐ ವಿಲ್ ಡೂ 4 ಫಂಕ್ಷನ್ಸ್. ಒಂದು ಟ್ರಿಮ್ ಮಾಡ್ತೀನಿ, ಈ ನೇಮ್ಸ್ ಗಳನ್ನ ನಾನು ಟ್ರಿಮ್ ಮಾಡ್ತೀನಿ. ಟ್ರಿಮ್ ಅಂದ್ರೆ ಏನು, ಆಪ್ಷನ್ ಆ ತರ ಆ ಕಡೆ ಈ ಕಡೆ ಹೋಗಿದೆ, ಒಂದ್ ಕಡೆಗೆ ಬರಬೇಕು ಅಂತ. ಬಟ್ ಆಲ್ಮೋಸ್ಟ್ ಇಲ್ಲೆಲ್ಲದು ಕೂಡ ಒಂದೇ ಕಡೆ ಇದೆ, ನೋ ನೀಡ್ ಟು ವರಿ. ಹಾಗಾಗಿ ಆದ್ರೂ ಐ ವಿಲ್ ಟ್ರೈ ಇಸ್ ಈಕ್ವಲ್ ಟು ಟ್ರಿಮ್, TRIM ಅಂತ ಹೊಡೀರಿ. ಟ್ರಿಮ್ ಹೊಡೆದು ಕ್ಲಿಕ್ ಮಾಡಿ, ಡಬಲ್ ಕ್ಲಿಕ್ ಮಾಡಿ. ದೆನ್ ಇಲ್ಲಿ ಫಸ್ಟ್ ಇದನ್ನ ಸೆಲೆಕ್ಟ್ ಮಾಡಿ, ಹೆಸರನ್ನ. ದೆನ್ ಬ್ರಾಕೆಟ್ ಕ್ಲೋಸ್ ಮಾಡಿ, ಎಂಟರ್ ಹೊಡೀರಿ. ಅದು ಒಂದ್ ಸೈಡ್ಗೆ ಟ್ರಿಮ್ ಆಗಿದೆ. ಈಗೇನ್ ಮಾಡಿ, ಅದನ್ನ ಸೆಲೆಕ್ಟ್ ಮಾಡಿ, ಈ ಮೂಲೆನಲ್ಲಿ ಈ ಒಂದು ಪ್ಲಸ್ ಇರೋದನ್ನ ತಗೊಂಡೋದ್ರೆ ಬ್ಲಾಕ್ ಕಲರ್ ಅಲ್ಲಿ ಎಫ್ ಬರುತ್ತೆ, ಬ್ಲಾಕ್ ಕಲರ್ ಅಲ್ಲಿ ಪ್ಲಸ್ ಬರುತ್ತೆ. ಅದನ್ನ ಹಿಡ್ಕೊಂಡು ಡ್ರ್ಯಾಗ್ ಮಾಡಿ, ಈ ತರ ನಿಮ್ಮ ಮೌಸ್ ಹಿಡ್ಕೊಂಡು ಈ ತರ ಡ್ರ್ಯಾಗ್ ಮಾಡಿ. ಸಿ, ಈಗೆಲ್ಲ ಅದು ಕೂಡ ಒಂದೇ ಸೈಡ್ಗೆ ಅಲೈನ್ ಆಗಿದೆ. ಆಲ್ರೆಡಿ ಇಟ್ ಈಸ್ ಅಲೈನ್ಡ್, ಬಟ್ ಐ ಹ್ಯಾವ್ ಅಲೈನ್ಡ್ ಇಟ್ ಒನ್ಸ್ ಅಗೇನ್. ಅಥವಾ ಒಂದು ನಿಮಿಷ, ಐ ವಿಲ್ ಶೋ ಡಿಫ್ರೆಂಟ್ ಥಿಂಗ್ಸ್. ನಾನೇ ಮಾಡ್ತಾ ಇದ್ದೀನಿ. ಸಪೋಸ್ ಇದ್ರೆ ಆತರ ಯಾವ್ದಾರು ಇದ್ರೆ ಮಾಡ್ಬೋದು, ಇಲ್ಲ ಒಂದ್ಸರಿ ಮಾಡಿದ್ರೆ ಏನ್ ತಪ್ಪೇನಿಲ್ಲ. ಈಗ ನೋಡಿ, ಕೆಲವೊಂದು ಲೆಫ್ಟ್ ಅಲ್ಲಿ ಇದೆ, ಕೆಲವೊಂದು ರೈಟ್ ಅಲ್ಲಿ ಇದೆ, ಕೆಲವೊಂದು ಸೆಂಟ್ರಲ್ ಇದೆ. ನಾನೀಗ ಇದನ್ನ ಏನ್ ಮಾಡಿದೀನಿ, ಟ್ರಿಮ್ ಮಾಡಿದೀನಿ. ಫಸ್ಟ್ ಒನ್ ಅನ್ನ ಟ್ರಿಮ್ ಮಾಡಿ ಎಂಟರ್ ಹೊಡೆದಿದ್ದೀನಿ. ಈಗ ನಾನು ಇಲ್ಲಿ ಇಟ್ಕೊಂಡು ಈ ಮೂಲೆಗೆ ಬಂದಾಗ ಪ್ಲಸ್ ಬ್ಲಾಕ್ ಕಲರ್ ಅಲ್ಲಿ ಬಂದಿದೆ. ಇಫ್ ಐ ಡ್ರ್ಯಾಗ್ ದಿಸ್, ನೋಡಿ ಈಗ ಲೆಫ್ಟ್ ರೈಟ್ ಅಲ್ಲಿ ಇದ್ದಿದ್ದೆಲ್ಲ ಏನಾಯ್ತು, ನೀಟಾಗಿ ಲೆಫ್ಟ್ ಗೆ ಅಲೈನ್ ಆಗಿದೆ ಅಲ್ವಾ. ಸೊ ಇಟ್ ಹ್ಯಾಸ್ ಅಲೈನ್ ಟು ಲೆಫ್ಟ್ ಸೈಡ್, ನೀಟಾಗಿ ಲೆಫ್ಟ್ ಅಲ್ಲಿ ನೀಟಾಗಿ ಎಲ್ಲದನ್ನು ಅಲೈನ್ ಆಗಿತ್ತು. ಓಕೆ, ಈಗ ಸಪೋಸ್ ನಾನು ಇದನ್ನ ಪ್ರಾಪರ್ ಅಂತ ತಗೊಳ್ತೀನಿ. ಈಗ ಕೆಲವರು ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಇದೆ, ಕೆಲವ್ರದ್ದು ಇದನ್ನ ನಾನು ಏನ್ ಮಾಡಿದೀನಿ, ಆಪ್ಷನ್ ಐ ಹ್ಯಾವ್ ಡನ್ ಇಟ್ ಆಸ್ ಟ್ರಿಮ್ ಮಾಡಿದೀನಿ. ಓಕೆ, ಸೊ ನಿಮ್ಗೆ ಏನ್ ಮಾಡಿರ್ತೀನಿ ಅಂತ ಗೊತ್ತಾಗ್ಬೇಕಲ್ವಾ. ಸೊ ಐ ಹ್ಯಾವ್ ಟ್ರಿಮ್ಡ್ ದಿಸ್, ಟ್ರಿಮ್ ಮಾಡಿದೀನಿ. ಈ ಆಪ್ಷನ್ ನಾನು ಟ್ರಿಮ್ ಮಾಡಿದೀನಿ. ಓಕೆ, ಸೊ ಇದೆಲ್ಲ ಟ್ರಿಮ್ ಮಾಡಿರ್ತಾಗ ಬಂದಿರ್ತಕ್ಕಂಥದ್ದು ಆನ್ಸರ್ಸ್. ಟ್ರಿಮ್ಮಿಂಗ್ ಎಲ್ಲದು ಒಂದೇ ಕಡೆ ನೀಟಾಗಿ ಬಂದಿದೆ. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಪ್ರಾಪರ್ ಕೇಸ್ ಯೂಸ್ ಮಾಡ್ತೀನಿ. ಓಕೆ, ಸೊ ಪ್ರಾಪರ್ ಕೇಸ್. ದೆನ್ ಅದಾದ್ಮೇಲೆ ಐ ವಿಲ್ ಯೂಸ್ ಅಪ್ಪರ್ ಕೇಸ್. ಅದಾದ್ಮೇಲೆ ಐ ವಿಲ್ ಯೂಸ್ ಲೋಯರ್ ಕೇಸ್. ಓಕೆ, ಸೊ ಅಪ್ಪರ್ ಕೇಸ್ ಮತ್ತೆ ಲೋಯರ್ ಕೇಸ್ ಅನ್ನ ಮಾಡ್ಕೊಂಡಿದ್ದೀನಿ. ದೆನ್ ಐ ವಿಲ್ ಟೇಕ್ ದಿಸ್ ಒನ್ ಡಿಫರೆಂಟ್ ಕಲರ್. ದೆನ್ ದಿಸ್ ಒನ್ ಡಿಫರೆಂಟ್ ಕಲರ್. ನಿಮಗೆ ಐಡೆಂಟಿಫಿಕೇಶನ್ ಗೊತ್ತಾಗಲಿ ಯಾವ ತರ ಡಿಫರೆನ್ಸಸ್ ಇದೆ ಅಂತ ಅಷ್ಟೇ. ಓಕೆ, ಸೊ ಪ್ರಾಪರ್ ಫಂಕ್ಷನ್ಸ್ ಯೂಸ್ ಮಾಡ್ತೀನಿ. ಇಸ್ ಈಕ್ವಲ್ ಟು ಪ್ರಾಪರ್ ಹಾಕಿ ಡಬಲ್ ಕ್ಲಿಕ್ ಮಾಡಿ, ಪ್ರಾಪರ್ ಅಂತ ಕೊಟ್ಟು ಡಬಲ್ ಕ್ಲಿಕ್ ಮಾಡಿ, ಈ ಫಸ್ಟ್ ಒನ್ ಸೆಲೆಕ್ಟ್ ಮಾಡಿ ಎಂಟರ್ ಹೊಡೀರಿ. ನೋಡಿ ಈಗ ಎಲ್ಲ ಸ್ಮಾಲ್ ಲೆಟರ್ ಇದ್ದಿದ್ದು, ವಿನಯಲ್ಲಿ VINAY ಎಲ್ಲ ಸ್ಮಾಲ್ ಇತ್ತು. ಈಗ ನಾನು ಪ್ರಾಪರ್ ಫಂಕ್ಷನ್ ಹೊಡೆದಿದ್ದಕ್ಕೆ V ಕ್ಯಾಪಿಟಲ್ ಬಂತು, ಇನ್ ಮಿಕ್ಕಿರೋದಲ್ಲಿ ಏನಾಯ್ತು, ಸ್ಮಾಲ್ ಇದೆ. ಸೊ ನಾನು ಇಲ್ಲಿ ಅಗೇನ್ ಈ ಮೂಲೆಯಲ್ಲಿ ಪ್ಲಸ್ ತಗೊಂಡೋದ್ರೆ ಸ್ಮಾಲ್ ಪ್ಲಸ್ ಬರುತ್ತೆ ಬ್ಲಾಕ್ ಕಲರ್. ಅದನ್ನ ಹಿಡಿದು ಡ್ರ್ಯಾಗ್ ಮಾಡಿದ್ರೆ ಈ ತರ ಯು ಕ್ಯಾನ್ ಸಿ ಎಲ್ಲ ಹೆಸರುಗಳು. ಇವನ್ HR ರೇವಣ ಸಿದ್ದೇಶ ಹ್ಯಾಸ್ ಗಿವನ್ ಆಲ್ ಲೆಟರ್ಸ್ ಇನ್ ಕ್ಯಾಪಿಟಲ್ ಲೆಟರ್ಸ್. ಬಟ್ ಈಗೆಲ್ಲ ಏನಾಯ್ತು, H ಕ್ಯಾಪಿಟಲ್, R ಕ್ಯಾಪಿಟಲ್, ಅಗೇನ್ ರೇವಣ ಸಿದ್ದೇಶದಲ್ಲಿ R ಕ್ಯಾಪಿಟಲ್. ಸ್ಪೇಸ್ ಕೊಟ್ಟಿದ್ರೆ ಆ ಸ್ಪೇಸ್ ಕೊಟ್ಟ ಮೇಲೆ ಬರುತ್ತಲ್ಲ ಅದು ಕೂಡ ಏನಾಗುತ್ತೆ, ಕ್ಯಾಪಿಟಲ್ ಲೆಟರ್ ಆಗುತ್ತೆ. ಓಕೆ, ಸೊ ನೋಡಿ ಎಲ್ಲಾ ಹೆಸರುಗಳು ನೀಟ ಒಂದೇ ತರ ಬಂತು. ಕೆಲವರು ಸ್ಪೇಸ್ ಕೊಟ್ಟಿಲ್ಲ, ಹಾಗಾಗಿ ನೆಕ್ಸ್ಟ್ ಲೆಟರ್ಗಳು ಸ್ಮಾಲ್ ಲೆಟರ್ ಆಗಿದೆ. ಆಯ್ತಾ, ಈ ತರ ಎಲ್ಲದನ್ನು ಏನಾಯ್ತು, ಫಸ್ಟ್ ಲೆಟರ್ ಕ್ಯಾಪಿಟಲ್, ಮಿಕ್ಕಿರೋದೆಲ್ಲ ಸ್ಮಾಲ್ ಬಂತು. ದಟ್ ಈಸ್ ಪ್ರಾಪರ್ ಫಂಕ್ಷನ್. ದೆನ್ ಅಪ್ಪರ್ ಫಂಕ್ಷನ್ ಅಂದ್ರೆ ಅಪ್ಪರ್ ಕೇಸ್. ಎಲ್ಲ ಈ ಹೆಸರುಗಳನ್ನ ಏನ್ ಮಾಡ್ತತೆ, ಎಲ್ಲ ಅದನ್ನ ಕ್ಯಾಪಿಟಲ್ ಲೆಟರ್ ಮಾಡುತ್ತೆ. ಅಗೇನ್ ಇಲ್ಲಿ ಫಸ್ಟ್ ವಿನಯ್ ಕ್ಲಿಕ್ ಮಾಡ್ತೀನಿ, ಐ ವಿಲ್ ಮೇಕ್ ಎಂಟರ್. ನೋಡಿ ಸ್ಮಾಲ್ ಲೆಟರ್ ವಿನಯ್ ಇದೆಲ್ಲ ಏನಾಯ್ತು, ಎಲ್ಲ ಕ್ಯಾಪಿಟಲ್ ಲೆಟರ್ ಆಯ್ತು. ಸೊ ಈ ಮೂಲೆಯಲ್ಲಿ ಪ್ಲಸ್ ಹಿಡ್ಕೊಂಡು ಇಫ್ ಐ ಡ್ರಾಗ್ ದಿಸ್, ಸಿ ಆಲ್ ಲೆಟರ್ಸ್ ಎಲ್ಲ ಏನಾಯ್ತು, ಕ್ಯಾಪಿಟಲ್ ಲೆಟರ್ಸ್ ಆಯ್ತು. ದಟ್ ಈಸ್ ಅಪ್ಪರ್ ಕೇಸ್. ಅದೇ ರೀತಿ ಇಸ್ ಈಕ್ವಲ್ ಟು ಹೊಡೆದು ಈಕ್ವೇಶನ್ ಅಲ್ಲಿ ಲೋಯರ್ ಕೇಸ್ ಅಂತ ತಗೊಂಡ್ರೆ LOWER ಲೋಯರ್ ಅಂತ ಹೊಡೆದು, ದೆನ್ ಅಗೇನ್ ಸೇಮ್ ವಿನಯನ್ನ ಸೆಲೆಕ್ಟ್ ಮಾಡಿ, ಫಸ್ಟ್ ಒನ್ ಅನ್ನ ಸೆಲೆಕ್ಟ್ ಮಾಡ್ಬೇಕು ಯಾವಾಗ್ಲೂ ಮಾಡಿ, ಎಂಟರ್ ಹೊಡಿರಿ. ವಿನಯ್ ಸ್ಮಾಲ್ ಲೆಟರ್ ಇದೆ. ಇಫ್ ಐ ಡ್ರಾಗ್ ದಿಸ್, ಆಲ್ ಲೆಟರ್ಸ್ ವಿಲ್ ಕಮ್ ಇನ್ ಸ್ಮಾಲ್ ಲೆಟರ್ಸ್. ಸೊ ಹೋಪ್ ಯು ಆರ್ ಗೆಟಿಂಗ್ ದ ಡಿಫರೆನ್ಸಸ್ ನಾವು. ಟ್ರಿಮ್ ಆಪ್ಷನ್ ಅಲ್ಲಿ ಏನಾಯ್ತು, ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಇದ್ದಿದ್ದೆಲ್ಲ ಏನಾಯ್ತು, ಸ್ಮಾಲ್ ಲೆಟರ್ಸ್ ಆಗಿ ಬಂದಿದೆ. ರೈಟ್, ಹೋಪ್ ಯು ಆರ್ ಸೀಯಿಂಗ್. ಕಾಣಿಸ್ತಿದೆಯಲ್ಲ.
ಕಾಣಿಸ್ತಿದ್ಯಾ? Yes, sir. Okay. So you can observe here properly. First trim ಮಾಡಿದೆ. ಟ್ರಿಮ್ ಮಾಡಿದಾಗ ಏನಾಯ್ತು, ಇಲ್ಲಿ ಲೆಫ್ಟ್ ರೈಟ್ ಸೆಂಟರ್ ಅಲೈನ್ಮೆಂಟ್ ಇದ್ದಿದೆಲ್ಲ ನೀಟಾಗಿ ಒಂದೇ ಸೈಡ್ ಅಲ್ಲಿ ಲೆಫ್ಟ್ ಬಂತು. ಅಲ್ಲಿ ಹೆಸರುಗಳು ಚೇಂಜ್ ಆಗಿರಲ್ಲ, ಹೆಸರುಗಳೆಲ್ಲ ಹೆಂಗಿರುತ್ತೋ ಹಂಗಂಗೆ ಇರುತ್ತೆ, ಬಟ್ ಒಂದ್ ಸೈಡಿಗೆ ಅಲೈನ್ ಆಗಿದೆ. ನಾನು ಪ್ರಾಪರ್ ಇಸ್ ಈಕ್ವಲ್ ಟು ಅಂತ ಹೇಳಿ ಫಸ್ಟ್ ಒನ್ ಅನ್ನ ಪ್ರಾಪರ್ ಮಾಡಿ ನೆಕ್ಸ್ಟ್ ಡ್ರಾಗ್ ಮಾಡಿದ್ರೆ ಎಲ್ಲವುದು ಫಸ್ಟ್ ಲೆಟರ್ಗಳು ಮಾತ್ರ ಕ್ಯಾಪಿಟಲ್ ಲೆಟರ್, ಉಳಿದಿರೋದೆಲ್ಲ ಸ್ಮಾಲ್ ಬರುತ್ತೆ. ಅಂಡ್ ಇವು ಏನು ಇನಿಷಿಯಲ್ಸ್ ಗಳು ಕ್ಯಾಪಿಟಲ್ ಬರುತ್ತೆ. ದೆನ್ ಅಪ್ಪರ್ ಕೇಸ್ ಅಂತ ಹೊಡೆದು ಫಸ್ಟ್ ಒನ್ ಅಪ್ಪರ್ ಕೇಸ್ ಕೊಟ್ರೆ ಅದು ಎಲ್ಲಾ ಲೆಟರ್ಸ್ ಕ್ಯಾಪಿಟಲ್ ಆಗುತ್ತೆ. ಡ್ರಾಗ್ ಮಾಡಿದ್ರೆ ಎಲ್ಲಾ ಹೆಸರುಗಳು ಕ್ಯಾಪಿಟಲ್ ಲೆಟರ್ಸ್ ಬಂತು. ದೆನ್ ಲೋಯರ್ ಕೇಸ್ ತಗೊಂಡ್ರೆ ಎಲ್ಲಾ ಹೆಸರುಗಳು ಏನಾಯ್ತು, ಲೋಯರ್ ಕೇಸ್ಗೆ ಬಂದಿದೆ. ಸೊ ಇವೆಲ್ಲ ಮಾಡೋದ್ರಿಂದ ಎಲ್ಲಾ ಹೆಸರುಗಳು ಒಂದೇ ತರ ಇರುತ್ತೆ. ಒಂದೊಂದನ್ನು ಚೇಂಜ್ ಮಾಡೋದ್ರ ಬದಲು ಎಲ್ಲ ಒಂದೇ ಸರಿ ನೀಟಾಗಿ ನಾವು ಅಲೈನ್ ಮಾಡಬಹುದು. ದೆನ್ ನಾವ್ ಇದನ್ನ ಸೆಲೆಕ್ಟ್ ಮಾಡಿ ಸಾರ್ಟ್ ಅಂಡ್ ಫಿಲ್ಟರ್ಗೆ ಹೋಗಿ ಇಲ್ಲಿ ಸಾರ್ಟ್ ಮೇಲ್ಗಡೆ ಸಾರ್ಟ್ ಅಂಡ್ ಫಿಲ್ಟರ್ ಅಂತ ಇರುತ್ತೆ. ಸಾರ್ಟ್ A to Z ಕೊಡಿ. ಎಕ್ಸ್ಪ್ಯಾಂಡ್ ದ ಸೆಲೆಕ್ಷನ್, ಕಂಟಿನ್ಯೂ ವಿತ್ ದ ಕರೆಂಟ್ ಸೆಲೆಕ್ಷನ್, ಎರಡು ಆಪ್ಷನ್ ಬರುತ್ತೆ. ನೀವು ಎಕ್ಸ್ಪ್ಯಾಂಡ್ ಕೊಟ್ರೆ ಇಡೀ ಪೂರ್ತಿ ಎಕ್ಸೆಲ್ ಪೂರ್ತಿ ಚೇಂಜ್ ಆಗುತ್ತೆ. ಅಂದ್ರೆ ವಿನಯ್ ಡೀಟೇಲ್ಸ್ ಏನಿದೆ ಎಲ್ಲವೂ ವಿನಯ್ಗೆ ಬರುತ್ತೆ. ನೀವು ಅದನ್ನ ಕೊಡ್ಲಿಲ್ಲ ಅಂದ್ರೆ ಬರೀ ಕಂಟಿನ್ಯೂ ವಿತ್ ಕರೆಂಟ್ ಸೆಲೆಕ್ಷನ್ ಅಂತ ಕೊಟ್ರೆ ಇದೊಂದು ಕಾಲಮ್ ಮಾತ್ರ ಇಂಟರ್ಚೇಂಜ್ ಆಗುತ್ತೆ, ಉಳಿದಿರೋದೆಲ್ಲ ವಿನಯ್ದು ಡೀಟೇಲ್ಸ್ ಬೇರೆಯವ್ರಿಗೆ ಹೋಗುತ್ತೆ, ರೇವಣ್ ಸಿದ್ದೇಶನ್ ಡೀಟೇಲ್ಸ್ ಬೇರೆಯವ್ರಿಗೆ ಹೋಗ್ಬಿಡುತ್ತೆ. ಹಾಗಾಗಿ ಎಕ್ಸ್ಪ್ಯಾಂಡ್ ದ ಸೆಲೆಕ್ಷನ್ ಕೊಟ್ಟು ಸಾರ್ಟ್ ಕೊಡಿ. ಯು ಕ್ಯಾನ್ ಅಬ್ಸರ್ವ್ ಈಗ ABCD ಆರ್ಡರ್ ಏನಾಯ್ತು, ಅದು ಸಾರ್ಟ್ ಆಯ್ತು. ನೋಡಿ ಫಸ್ಟ್ ಯಾವ್ದು ವಿನಯ್ ಇತ್ತು, ವಿನಯ್ ಈಗ ಲಾಸ್ಟ್ ಬಂದಿದೆ. ಅಂಡ್ ಹಿಯರ್ ಫಸ್ಟ್ ಭೂಪತಿ, ದೆನ್ C ರಾಜೇಶ್, ಚೇತನ್, G ABCD EF G H I J K L ಆರ್ಡರ್ ಅಲ್ಲಿ ನೀಟಾಗಿ ABCD ಆರ್ಡರ್ ಏನಾಯ್ತದು ಸಾರ್ಟ್ ಆಯ್ತು. ಓಕೆ, ಇನ್ನು ಅವ್ರವ್ರ ಡೀಟೇಲ್ಸ್ ಗಳು ಅವ್ರವ್ರ ಮುಂದೆನೆ ಬಂದಿದೆ. ನಾನು ಅಲ್ಲಿ ಏನಾದ್ರು ಎಕ್ಸ್ಪ್ಯಾಂಡ್ ಕೊಡ್ಲಿಲ್ಲ ಅಂದಿದ್ರೆ ಏನಾಗ್ತಿತ್ತು, ಇದು ಮಾತ್ರ ABCD ಆರ್ಡರ್ ಅಲ್ಲಿ ಇರ್ತಿತ್ತು, ಇಲ್ಲಿ ಭೂಪತಿ ಮುಂದೆ ಇಲ್ಲಿ ವಿನಯ್ ಬಂದ್ಬಿಟ್ಟಿರ್ತಿತ್ತು. ಅರ್ಥ ಆಯ್ತಾ? ಸೊ ದಟ್ ಈಸ್ ದ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್. ಸೊ ಸಾರ್ಟ್ ಅಂಡ್ ಫಿಲ್ಟರ್ ಹೋಗಿ ಸಾರ್ಟ್ A to Z ಕೊಟ್ರೆ A ಇಂದ Z ವರೆಗೂ ಬರುತ್ತೆ. ಅಲ್ಲಿ Z to A ಇದೆ, Z to A ಕೊಟ್ರೆ ಫಸ್ಟ್ Z ಇಂದ ಬರ್ತಾ ಹೋಗುತ್ತೆ. ದೆನ್ ಯು ಹ್ಯಾವ್ ಕಸ್ಟಮ್ ಸಾರ್ಟ್. ಇವನ್ ಕಸ್ಟಮ್ ಅಲ್ಲೂ ಮಾಡಬಹುದು. ಟ್ರಿಮ್ ಆಪ್ಷನ್ ಇರುತ್ತೆ. ಮೇಲ್ ಯಾವ್ಯಾವ್ದ್ರ ಬೇಸಿಸ್ ಮೇಲೆ, ಇಮೇಲ್, ನೇಮು, ನೀವು ಯಾವ್ದನ್ನ ಸೆಲೆಕ್ಟ್ ಮಾಡ್ತಿರೋ ಅದ್ರ ಬೇಸಿಸ್ ಮೇಲೆ ಮಾಡುತ್ತೆ. ಸಪೋಸ್ ಐ ಟೇಕ್ ರಿಜಿಸ್ಟರ್ ನಂಬರ್ ತಗೊಳ್ತೀನಿ. ಓಕೆ, ರಿಜಿಸ್ಟರ್ ನಂಬರ್ ಕೊಟ್ಟು ಓಕೆ ಕೊಟ್ರೆ ನೋಡಿ ಈಗ ರಿಜಿಸ್ಟರ್ ನಂಬರ್ ಯಾವ್ದು ಬಂತು, 173 CS 2004 ಅಲ್ಲಿಂದ ಬಂತು ನೋಡಿ ಎಲ್ಲಾವುದನ್ನು. ಆಯ್ತಾ, ಈ ತರ ಬಂದ್ಬಿಟ್ಟಿದೆ. ಇಲ್ಲಿ ಯಾರು ಗೋಪಿನಾಥ್ 2 ಸಾರಿ ಎಂಟ್ರಿ ಮಾಡಿದ್ದಾನೆ, ಮಲ್ಲಿಕಾರ್ಜುನ್ D 2 ಸಾರಿ ಎಂಟ್ರಿ ಮಾಡಿದ್ದಾನೆ. ಓಕೆ, ಕೆ ಅಷ್ಟೇ, ಅವರಿಬ್ರು 2 ಸಾರಿ ಎಂಟ್ರಿ ಮಾಡಿದ್ದಾರೆ. ಹಾಗಾಗಿ 2 ಸಾರಿ ರಿಜಿಸ್ಟರ್ ನಂಬರ್ ಬಂದಿದೆ. ಇವ್ರು ಯಾರೋ ಕರೆಕ್ಟಾಗಿ ರಿಜಿಸ್ಟರ್ ನಂಬರ್ ಹಾಕಿಲ್ಲ, ಹಾಗಾಗಿ ಅದು ಒಬ್ಬಂದು ಬಂದಿದೆ ಸಪರೇಟ್. ಇನ್ ಮಿಕ್ದವ್ರದೆಲ್ಲ ರಿಜಿಸ್ಟರ್ ನಂಬರ್ ಆರ್ಡರ್ ಅಲ್ಲಿ ಜಾಯ್ನ್ ಆಗಿದೆ. ಕಾಣಿಸ್ತಿದೆಯಲ್ಲ, ಎಲ್ಲ ರಿಜಿಸ್ಟರ್ ನಂಬರ್ ಅಲ್ಲಿ ನಾನು ಸಾರ್ಟ್ ಮಾಡಿದೀನಿ. ಅಥವಾ ನೀವು ಬರೀ A to Z ಅಲ್ಲಿ ಸಾರ್ಟ್ ಮಾಡಿದ್ರೆ ಇದು ಬರುತ್ತೆ. ರಿಜಿಸ್ಟರ್ ನಂಬರ್ ಅಲ್ಲಿ ಮಾಡಿದ್ರೆ ಈ ತರ ಬರುತ್ತೆ. ಬ್ರಾಂಚ್ ವೈಸ್ ಇಲ್ಲಿ ಹೋಗ್ಬಿಟ್ಟು ಕಸ್ಟಮ್ ಸಾರ್ಟ್ ಕೊಟ್ಟು ನಾನು ಬ್ರಾಂಚ್ ನ ಮಾಡ್ತೀನಿ ಅನ್ಕೊಳ್ಳಿ. ಬ್ರಾಂಚ್ ಇದೆ, ಬ್ರಾಂಚ್ ನ ಕೊಟ್ಬಿಟ್ಟು ಓಕೆ ಕೊಟ್ರೆ ಬ್ರಾಂಚ್ ಆರ್ಡರ್ ಸೆಲೆಕ್ಟ್ ಆಗುತ್ತೆ. ನೋಡಿ ME ಇಲ್ಲಿ ಯಾರೋ ಸ್ಪೇಸ್ ಕೊಟ್ಟಿದ್ದಾರೆ, ಹಾಗಾಗಿ ಫಸ್ಟ್ ಗೆ ಬಂದಿದೆ ಅದು. ME CS ಫಸ್ಟ್, ಆಮೇಲೆ ME ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಈ ತರ ಬಂದಿದೆ. ಓಕೆ, ದಿಸ್ ಇಸ್ ಹೌ ವಿ ಕ್ಯಾನ್ ಸಾರ್ಟ್. ಇಲ್ಲಿ ಸಾರ್ಟ್ ಕಸ್ಟಮ್ ಸಾರ್ಟ್ ಅಲ್ಲಿ ಹೋದ್ರೆ ನೀವು ಯಾವ್ದ್ರ ಬೇಸಿಸ್ ಮೇಲೆ ಸಾರ್ಟ್ ಮಾಡಬೇಕು ಅದ್ರ ಮೇಲೆ ನಾವು ಸಾರ್ಟ್ ಮಾಡಬಹುದು. ಓಕೆ, ಇಮೇಲ್, ಟೈಮ್ ಸ್ಟಾಂಪ್ ಎಲ್ಲದರಲ್ಲೂ ಕೂಡ ನಾವು ಅದನ್ನ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಇದು ಸಾರ್ಟಿಂಗ್. ಆಯ್ತಾ, ನಾನು ಜಸ್ಟ್ ಈಗ ಅದನ್ನ A to Z ಮಾಡ್ತೀನಿ ಸಾರ್ಟ್. 1 minute, ಐ ವಿಲ್ ಸಾರ್ಟ್ ಹಿಯರ್. ಸಾರ್ಟ್ ಈಗ A to Z ಆಗಿದೆ. A to Z ಅಲ್ಲಿ ಸಾರ್ಟ್ ಮಾಡಿದೀನಿ. ದೆನ್ ಯು ಹ್ಯಾವ್ ಫಿಲ್ಟರ್ ಆಪ್ಷನ್ ಆಲ್ಸೋ. ಏನ್ ಫಿಲ್ಟರ್ ನೋಡಿ, ಫಿಲ್ಟರ್ ಅಪ್ಲೈ ಮಾಡಿದೆ, ಇಲ್ಲಿ ಹೋಗಿ ಫಿಲ್ಟರ್ ಅಂತ ಇದ್ದು ಅದನ್ನ ಕ್ಲಿಕ್ ಮಾಡಿದೆ. ಫಿಲ್ಟರ್ ಕ್ಲಿಕ್ ಮಾಡಿದೆ ನೋಡಿ, ಇಲ್ಲೆಲ್ಲ ಏನ್ ಬಂತು, RMRs ಬರುತ್ತೆ. ಯಾವ್ದಾವ್ದನ್ನ ಫಿಲ್ಟರ್ ಮಾಡಬಹುದು ಅಂತ ಹೇಳಿ. ನಾವು ಇದನ್ನ ರಿಸಲ್ಟ್ ನೋಡ್ಬೇಕಾದ್ರೆ ಯೂಸ್ ಮಾಡ್ತೀವಿ. ರಿಸಲ್ಟ್ ನೋಡ್ಬೇಕಾದ್ರೆ ಫಸ್ಟ್ ಸೆಮಿಸ್ಟರ್ ರಿಸಲ್ಟ್ ಸಪರೇಟ್ ನೋಡ್ಬೇಕು ಅಂತ ಅಂದ್ರೆ ಅಲ್ಲಿ ಫಿಲ್ಟರ್ ಅಲ್ಲಿ ಹೋಗ್ಬಿಟ್ಟು ಫಿಲ್ಟರ್ ಕ್ಲಿಕ್ ಮಾಡಿ ಅಲ್ಲಿ ಫಸ್ಟ್ ಸೆಮ್, ಥರ್ಡ್ ಸೆಮ್, ಫಿಫ್ತ್ ಸೆಮ್ ಅಂತ ಎಲ್ಲ ಇರುತ್ತೆ. ಮಿಕ್ಕಿರೋದೆಲ್ಲ ಅನ್ಚೆಕ್ ಮಾಡಿ ಫಸ್ಟ್ ಸೆಮ್ ಮಾತ್ರ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕಲಿ ಏನಾಗುತ್ತೆ, ಅದೊಂದು ಮಾತ್ರ ಓಪನ್ ಆಗುತ್ತೆ. ಅಥವಾ ಇಲ್ಲಿ ನೋಡಿ ಬ್ರಾಂಚ್ ಅಲ್ಲಿ ಐ ವಿಲ್ ಶೋ. ಬ್ರಾಂಚಸ್ ಅಲ್ಲಿ ಯಾವ್ಯಾವ ಬ್ರಾಂಚಸ್ ಇದಾವೆ ತೋರಿಸಿರುತ್ತೆ. ಇಲ್ಲಿ ಕ್ಲಿಕ್ ಮಾಡ್ತೀನಿ. CS ಮೆಕ್ಯಾನಿಕಲ್, ME ಮೆಕ್ಯಾನಿಕಲ್ ಡಿಫ್ರೆಂಟ್ ಆಗಿ ಎಂಟ್ರಿ ಮಾಡಿದ್ದಾರೆ. ನಾನು ಬರೀ CS ನೋಡ್ಬೇಕು ಅಂದ್ರೆ ಮಿಕ್ಕಿರೋದೆಲ್ಲ ತೆಗೆದ್ಬಿಡಿ, CS ಮಾತ್ರ ಟಿಕ್ ಮಾಡಿ ಓಕೆ ಕೊಡಿ. ನೋಡಿ CS ಮಾತ್ರ ಕಾಣಿಸುತ್ತೆ. ಅಂಡರ್ಸ್ಟುಡ್? ಓಕೆ, ಅದೇ ತರ ಎಲ್ಲಾದ್ರು ನೋಡ್ಬೇಕು ಅಂದ್ರೆ ಸೆಲೆಕ್ಟ್ ಆಲ್ ಕೊಟ್ಟು ಓಕೆ ಕೊಡಿ, ಎಲ್ಲಾದ್ರು ಬರುತ್ತೆ. ಬರೀ CS ಬರೀ ಮೆಕ್ಯಾನಿಕಲ್ ಮಾತ್ರ ಬೇಕು ಅಂತ ಅಂದ್ರೆ ಇಲ್ಲಿ ಬರೀ ಯಾವ್ದೋ ME ಒಂದೇ ಹೊಡೆದಿರೋದು ಇದೆ ತಗೊಂತೀನಿ, ಅದು ತಗೊಂಡ್ರೆ ಯಾರು ಆತರ ಹೊಡೆದಾರೋ ಅವ್ರದ್ದು ಮಾತ್ರ ಬರುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಫಿಲ್ಟರ್. ನಮ್ಗೆ ಯಾವ್ದು ನೋಡ್ಬೇಕು ಡೇಟಾ ಅನಲೈಸ್ ಮಾಡ್ಬೇಕಾದ್ರೆ ಆ ತರನು ಮಾಡ್ಕೊಳ್ತಾ ಹೋಗ್ಬೋದು.
ದಟ್ ಇಸ್ ಸಾರ್ಟ್ ಅಂಡ್ ಫಿಲ್ಟರ್. ನೆಕ್ಸ್ಟ್ ಅದಾದ್ಮೇಲೆ ನಾವ್ ಇನ್ನೇನ್ ಮಾಡಿದ್ವಿ, ಏನನ್ನ ಹೇಳ್ಕೊಟ್ವಿ, ಡೂಪ್ಲಿಕೇಟ್ ಡೇಟಾ ರಿಮೂವ್ ಮಾಡೋದು. ಸೊ ಡೂಪ್ಲಿಕೇಟ್ ಡೇಟಾ ಯಾವ್ಯಾವ್ದಿದೆ ಇಲ್ಲಿ ನೋಡಿದ್ವಿ, ಸಾರ್ಟ್ ಮಾಡಿದಾಗ ಗೊತ್ತಾಗೋಗ್ಬಿಡುತ್ತೆ. ಓಕೆನಾ? ಸೊ ಇಫ್ ಐ ಸಾರ್ಟ್ ಐ ಗಾಟ್ ದ ಥಿಂಗ್ಸ್. ನೋಡಿ ಈಗ ಸಾರ್ಟ್ ಮಾಡಿದೀನಿ. ಸೊ ಯಾವ್ಯಾವ ಹೆಸರು ಎರಡೆರಡು ಸರಿ ಇದೆ ನೋಡಿ, ಗೋಪಿನಾಥ್ SU 2 ಸರಿ ಇದೆ, ದೆನ್ HR ರೇವಣ್ ಸಿದ್ದೇಶ ಒಂದೇ ಸರಿ ಇದೆ, ದೆನ್ ಮತ್ತೆ ಯಾವ್ದು 2 ಸರಿ ಇದೆ, ಮಲ್ಲಿಕಾರ್ಜುನ್ D 2 ಸರಿ ಇದೆ. ಓಕೆ, ನಾವ್ ಇಲ್ಲಿ ಬರೀ 25 ಜನ ಇರೋದ್ರಿಂದ ಏನ್ ಮಾಡ್ಬೋದು, ಇಬ್ರದ್ರಲ್ಲಿ ಒಂದ್ ಇಟ್ಕೊಂಡು ಇನ್ನೊಂದ್ ಏನ್ ಮಾಡಿ ಈ ತರ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿ, ಅಥವಾ ಇಲ್ಲಿ ಇವನ್ ಮೇಲೆ ಕ್ಲಿಕ್ ಮಾಡಿ ಈ ತರ ಡಿಲೀಟ್, ರೈಟ್ ಕ್ಲಿಕ್ ಹೊಡೆದು ಡಿಲೀಟ್ ಹೊಡೆದ್ರೆ ಡಿಲೀಟ್ ಆಗತ್ತೆ, ನೋ ಪ್ರಾಬ್ಲಮ್ಸ್. ಆದ್ರೆ ಸಾವಿರಾರು ಜನದಿದ್ದಾಗ ಈ ತರ ಚೆಕ್ ಮಾಡಕ್ ಆಗಲ್ಲ. ಅವಾಗ ನಾವೇನ್ ಮಾಡ್ಬೇಕು, ಈ ಡೇಟಾ ಫುಲ್ ಸೆಲೆಕ್ಟ್ ಮಾಡ್ತೀವಿ. ಐ ವಿಲ್ ಸೆಲೆಕ್ಟ್ ಕಂಪ್ಲೀಟ್ ಡೇಟಾ, ಕಂಟ್ರೋಲ್ A ಹೊಡೆದ್ರೆ ಎಲ್ಲಾ ಡೇಟಾ ಸೆಲೆಕ್ಟ್ ಆಗತ್ತೆ. ಕಂಟ್ರೋಲ್ A ಡೇಟಾ ಹೊಡೆದ್ಬಿಟ್ಟು ಸೆಲೆಕ್ಟ್ ಮಾಡಿ ಡೇಟಾಗ ಹೋಗಿ ಇಲ್ಲೇನ್ ಮಾಡಿ, ಸಾರಿ ಫಿಲ್ಟರ್ ಆಪ್ಷನ್ ತೆಗಿತೀನಿ, ಡೇಟಾಗ ಹೋಗಿ ಇಲ್ಲಿ ರಿಮೂವ್ ಡೂಪ್ಲಿಕೇಟ್ಸ್ ಅಂತ ಆಪ್ಷನ್ ಇದೆ. ಡೇಟಾಗೆ ಬಂದಾಗ ಫುಲ್ ಎಲ್ಲದನ್ನು ಕಂಟ್ರೋಲ್ A ಹೊಡೆದ್ರೆ ಎಲ್ಲ ಸೆಲೆಕ್ಟ್ ಆಗುತ್ತೆ. ದೆನ್ ಇಲ್ಲಿ ಏನ್ ಮಾಡ್ತೀನಿ, ರಿಮೂವ್ ಡೇಟಾ ಬರ್ತೀನಿ, ಇಲ್ಲಿ ರಿಮೂವ್ ಡೂಪ್ಲಿಕೇಟ್ಸ್ ಹೊಡೆದಾಗ ಕೇಳ್ತಾ ಇದೆ ಯಾವ್ಯಾವ್ದ್ರಲ್ಲಿ ಡೂಪ್ಲಿಕೇಟ್ಸ್ ನೋಡ್ಬೇಕು ಅಂತ, ಟೈಮ್ ಸ್ಟಾಂಪ್, ದೆನ್ ಇಮೇಲ್, ನೇಮ್, ಟ್ರಿಮ್, ಪ್ರಾಪರ್, ಯಾವ್ದ್ರಲ್ಲಿ ಕೇಳ್ತಾ ಇದೆ, ಎಲ್ಲದರಲ್ಲೂ ಕೇಳ್ತಾ ಇದೆ ಅಲ್ವಾ. ಸೊ ಓಕೆ ಹೊಡೆಯೋಣ, ನೋಡೋಣ. ಓಕೆ ಹೊಡೆದ್ರೆ ನೋ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಫೌಂಡ್ ಅಂತ ಬಂತು. ಎಲ್ಲೂ ಡೂಪ್ಲಿಕೇಟ್ಸ್ ವ್ಯಾಲ್ಯೂಸ್ ಇಲ್ವೇ ಇಲ್ಲ ಅಂತ ಹೇಳಿ, ಯಾಕೆಂದ್ರೆ ಎಲ್ಲದನ್ನು ನಾವು ಸೆಲೆಕ್ಷನ್ ಮಾಡಿದೀವಲ್ಲ, ಹಾಗಾಗಿ ಅದು ಗೊತ್ತಾಗ್ತಾ ಇಲ್ಲ. ಸೊ ನಾನೇನ್ ಮಾಡ್ತೀನಿ, ರಿಮೂವ್ ಡೂಪ್ಲಿಕೇಟ್ಸ್ ಹೊಡೆದು ಯಾವ್ದನ್ನ ಸೆಲೆಕ್ಟ್ ಮಾಡ್ತೀನಿ, ಓನ್ಲಿ ನೇಮ್ ಅಷ್ಟೇ ಸೆಲೆಕ್ಟ್ ಮಾಡ್ತೀನಿ. ಓಕೆ ನೋಡಿ, ನೇಮ್ ಅಂತ ಕೊಟ್ಟಾಗ ಇಟ್ ಹ್ಯಾಸ್ ಶೋನ್ 2 ಡೂಪ್ಲಿಕೇಟ್ ವ್ಯಾಲ್ಯೂಸ್ ಫೌಂಡ್ ಅಂಡ್ ರಿಮೂವ್ಡ್. ಅಂದ್ರೆ ಈಗ ಇಬ್ಬರದ್ದು ಇತ್ತಲ್ಲ, ಆ ಇಬ್ಬರದ್ದು ಗೋಪಿನಾಥ್ SU ಒಂದಿತ್ತು, ಮಲ್ಲಿಕಾರ್ಜುನ್ D ಇತ್ತು, ಅವ್ರಿಬ್ರದ್ದು ಹೆಸರೇನಾಯ್ತು, ಹೋಯ್ತು. ಇಲ್ಲಿ ನೋಡಿ ಮಲ್ಲಿಕಾರ್ಜುನ್ D ಇಬ್ಬರದ್ದು ಇತ್ತಲ್ಲ, ಹೋಯ್ತು. ದೆನ್ ಇಲ್ಲಿ ಗೋಪಿನಾಥ್ SU 2 ಸರಿ ಇತ್ತು, ಹೋಯ್ತು. ಸೊ 21 ಡೀಟೇಲ್ಸ್ ಆಯ್ತು. ಅರ್ಥ ಆಯ್ತಲ್ಲ. ಸೊ ದಟ್ ಇಸ್ ಹೌ ವಿ ಕ್ಯಾನ್ ರಿಮೂವ್ ದ ಡೂಪ್ಲಿಕೇಟ್ ಡೇಟಾಸ್. ಡೂಪ್ಲಿಕೇಟ್ ಡೇಟಾಸ್ ಯಾವ್ದಾರು ಇತ್ತು ಅಂದ್ರೆ ರಿಮೂವ್ ಡೂಪ್ಲಿಕೇಟ್ ಹೋಗಿ ರಿಮೂವ್ ಮಾಡಿ ಡೇಟಾವನ್ನ. ಆಯ್ತಾ? ಈಗ ಸೊ ನಾನು ಇದೇ ಟೈಪ್ ಅಲ್ಲಿ ಇದನ್ನ ನೀಟಾಗಿ ರೆಡಿ ಮಾಡ್ಕೊಂಡ್ರೆ, ಈಗ ನನಗೆ ಇಲ್ಲಿ ನೇಮ್ ಅವಶ್ಯಕತೆ ಇಲ್ಲ, ಐ ವಿಲ್ ಡಿಲೀಟ್ ದಿಸ್. ಓಕೆ, ದೆನ್ ಇಲ್ಲಿ ಟೈಮ್ ಸ್ಟಾಂಪ್ ಅವಶ್ಯಕತೆ ಇಲ್ಲ, ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ, ಡಿಲೀಟ್ ಮಾಡ್ತೀನಿ. ದೆನ್ 1 minute, ಐ ನೀಡ್ ನೇಮ್ ಬೇಕಾಗತ್ತೆ. ಸೊ ಐ ವಿಲ್ ಜಸ್ಟ್ ಕಾಪಿ ಹಿಯರ್, ಇದನ್ನ ಮಾತ್ರ ಇಟ್ಕೊಳ್ತೀನಿ ನಾನು, ಬೇರೆದ್ ಬೇಡ. ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತೀನಿ. ಓಕೆ, just done something ಅಲ್ಲ. ಓಕೆ, ಸೊ ಅಲ್ಲಿಗೆ ಇಲ್ಲಿ ನೇಮ್ ಅನ್ನ ನಾವು ಚೇಂಜ್ ಮಾಡಬಹುದು. ಇಲ್ಲಿ ಈಗ ನಾನು ಡೇಟಾ ಕರೆಕ್ಟ್ ಮಾಡಿದ್ದೀನಿ. ಸೊ ಈ ಡೇಟಾವನ್ನ ಇಟ್ಕೊಂಡು ನಾನು ಏನ್ ಬೇಕಾದ್ರೂ ನಾನು ಅದನ್ನ ನೀಟಾಗಿ ಮಾಡ್ಕೊಳ್ತಾ ಹೋಗ್ಬೋದು. ಸೊ ದಿಸ್ ಇಸ್ ಸ್ಟ್ರಿಮ್, ದಿಸ್ ಇಸ್ ಪ್ರಾಪರ್ ಅಪ್ಪರ್ ಕೇಸ್, ಲೋಯರ್ ಕೇಸ್, ಅಂಡ್ ಐ ಹ್ಯಾವ್ ರಿಮೂವ್ಡ್ ದ ಡೂಪ್ಲಿಕೇಟ್ ಡೇಟಾ. ಇನ್ನು ಯಾವ್ದಾದ್ರು ಡೇಟಾಗಳು ನೋಡಿ ಯಾವ್ದಾದ್ರು ಖಾಲಿ ಇತ್ತು ಅಂದ್ರೆ, ಇಲ್ಲಿ ನೋಡಿ ಯಾರೋ ಒಬ್ಬ ರಿಜಿಸ್ಟರ್ ನಂಬರ್ ತಪ್ಪ ಹಾಕಿದಾನೆ, ಹಾಗಾಗಿ ನನಗೆ ಅದು ಸರಿ ಅನ್ನಿಸ್ತಿಲ್ಲ, ಅದೇನ್ ಮಾಡಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಐ ವಿಲ್ ಡಿಲೀಟ್. ಯಾಕೆ ಇಂಪ್ರಾಪರ್ ಇದೆ, ಡೇಟಾ ಕರೆಕ್ಟ್ ಇಲ್ಲ, ಅದನ್ನ ಇಂಪ್ರಾಪರ್ ಮಾಡಿದ್ದೀವಿ. ಇವನ್ ಇಲ್ಲಿ ನಿಮ್ಗೆ ಡೇಟಾ ಯಾವ್ದಾದ್ರು ಸರಿ ತಪ್ಪು ಇಲ್ಲದೆ ನಿಮ್ಗೆ ಡೀಟೇಲ್ಸ್ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಅಂದ್ರೆ ಅದನ್ನು ಕೂಡ ನೀವೇನ್ ಮಾಡ್ಬೋದು, ರಿಮೂವ್ ಮಾಡ್ಕೊಳ್ತಾ ಹೋಗ್ಬೋದು. ಆಮೇಲೆ ಅದನ್ನು ಸಾರ್ಟಿಂಗ್ ಅಲ್ಲಿ ಮಾಡ್ಕೊಂಡ್ರೆ ಗೊತ್ತಾಗತ್ತೆ ನಿಮ್ಗೆ. ಓಕೆ, ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಕ್ಲೀನ್ ಡೇಟಾವನ್ನ ಈ ತರ ನಾವು ಕ್ಲೀನ್ ಮಾಡ್ಕೊಳ್ತಾ ಹೋಗ್ಬೋದಾಗತ್ತೆ. ಸಿ ಆಲ್ ದೋಸ್ ಥಿಂಗ್ಸ್ ವಿ ಹ್ಯಾವ್ ಡನ್, ಇವೆಲ್ಲ ಕೆಲಸಗಳನ್ನ ಮಾಡಿದ್ದೀವಿ. ಸೊ ಡೇಟಾ ಕ್ಲೀನಿಂಗ್ ಆಯ್ತಲ್ಲ. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಡೂ ನಾವು. ಈ ತರ ಎಲ್ಲಾ ಕೆಲಸಗಳನ್ನ ನಾವು ಡೇಟಾವನ್ನ ಕ್ಲೀನ್ ಮಾಡ್ಕೊಂಡು ನಮ್ಗೆ ಯಾವ ತರ ಬೇಕೋ ಆ ತರ ನಾವು ಸರಿ ಮಾಡ್ಕೊಳ್ಬಹುದು. ಇವನ್ ಐ ಕ್ಯಾನ್ ಅಪ್ಲೈ ಪ್ರಾಪರ್ ಫಂಕ್ಷನ್ ಹಿಯರ್ ಇಟ್ ಸೆಲ್ಫ್, ಅಲ್ಲೂ ಬರುತ್ತೆ. ಅಥವಾ ಒಂದು ನೆಕ್ಸ್ಟ್ ಶೀಟ್ ಅಲ್ಲಿ ಪ್ರಾಪರ್ ಹಾಕೊಂಡು ಮಿಕ್ಕಿರೋದನ್ನ ನಾವು ಕ್ಲೀನ್ ಮಾಡ್ಕೊಳ್ತಾ ಹೋಗಬಹುದು. ಸೊ ಈ ರೀತಿಯಲ್ಲಿ ನೀವು ಈಗ ನೀವು ಡೇಟಾ ಕಲೆಕ್ಟ್ ಮಾಡಿದೀರಾ, ಅದನ್ನ ನೀವು ಈ ತರ ಪ್ರಾಪರ್ ಫಂಕ್ಷನ್ ಗೆ ಮಾಡ್ಕೊಳ್ಳಿ, ಟ್ರಿಮ್ ಮಾಡ್ಕೊಳ್ಳಿ ಫಸ್ಟ್, ಆಮೇಲೆ ಪ್ರಾಪರ್ ಯೂಸ್ ಮಾಡಿ ಎಲ್ಲಾ ಹೆಸರುಗಳು ಒಂದೇ ತರ ಇರೋ ತರ ಮಾಡಿ. ಅದಾದ್ಮೇಲೆ ಏನ್ ಮಾಡಿ, ಡೂಪ್ಲಿಕೇಟ್ ಹೋಗಿ, ಡೂಪ್ಲಿಕೇಟ್ ಅಲ್ಲಿ ಹೋಗಿ ಡೇಟಾಗ ಹೋಗಿ ರಿಮೂವ್ ಡೂಪ್ಲಿಕೇಟ್ಸ್ ಹೋಗಿ ನೇಮ್ ಮಾತ್ರ ಕೊಡಿ. ನೇಮ್ ಅಲ್ಲಿ ಯಾರಾದ್ರೂ 2 ಸರಿ ಬಂದಿದ್ರೆ ಅದು ರಿಮೂವ್ ಮಾಡುತ್ತೆ ಡೂಪ್ಲಿಕೇಟ್ ಇದ್ರೆ. ಯಾಕೆಂದ್ರೆ ಈಗ ಕೆಲವೊಂದೆಲ್ಲ ಇವೆಲ್ಲ ಡೀಟೇಲ್ಸ್ ಸೇಮ್ ಇರುತ್ತೆ, ನೀವು ಇವನ್ ಕೊಟ್ಬಿಟ್ರೆ ಇವೆಲ್ಲ ಹೋಗ್ಬಿಡ್ತವೆ. ಆಯ್ತಾ? ಜಸ್ಟ್ ನೇಮ್ ಅಥವಾ ಇಮೇಲ್ ID ಅದ್ರ ಬೇಸಿಸ್ ಮೇಲೆ ನೀವು ಡೇಟಾವನ್ನ ತೆಗೆದ್ಬಿಡಿ. ಆಯ್ತಾ? ಅಷ್ಟು ಮಾಡಿ ನೀವು ಸೇವ್ ಮಾಡಿದ್ರೆ ದಿಸ್ ಎಕ್ಸ್ಪೆರಿಮೆಂಟ್ ವಿಲ್ ಬಿ ಕಂಪ್ಲೀಟೆಡ್. ಓಕೆ, ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಡೂ ಫ್ರಮ್ ದಿಸ್ ಎಕ್ಸ್ಪೆರಿಮೆಂಟ್. ಸೊ ಹೋಪ್ ನೀವೆಲ್ಲರೂ ಕೂಡ ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಇದೇ ತರ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. So thank you for watching this session. Thank you very much.